ಹಲೋ ಚಾಂಪಿಯನ್ಸ್, ಎಲ್ಲ ಪ್ರಿಪ್ರೇಟರಿ ಮುಗಿಸಿ ಬಂದಿದ್ದೀರಾ. ಸೊ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ ಈಗ. ಸೊ ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸು ಸೊ ಹೆಂಗೆ ಕೇಳ್ತಾರೆ, ಸೊ ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್, ಪ್ರೀವಿಯಸ್ ಪೇಪರ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಸಲ ಸಾಲ್ವ್ ಮಾಡಲೇಬೇಕು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಗಲೇ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಿದ್ದೇನೆ. ದಿಸ್ ಇಸ್ ಸೆಕೆಂಡ್. ಇದು ಕಂಪ್ಲೀಟ್ ಅಷ್ಟು PYQs ಮುಗಿಯುತ್ತೆ. ಇನ್ನೊಂದು ವಿಡಿಯೋ ಡೆಫಿನೆಟ್ಲಿ ಮಾಡ್ತೀನಿ, ಬಿಕಾಸ್ ಅಪ್ಲಿಕೇಶನ್ ಬೇಕೇ ಬೇಕು. ಅಪ್ಲಿಕೇಶನ್ ತುಂಬ ಹೈ ಲೆವೆಲ್ ಅಂತಲೇ ಇಲ್ಲ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ ಆಯಿತು ಅಥವಾ ಈಗ ಪ್ರಿಪ್ರೇಟ್ರಿ ಏನಿದೆ ನೋಡಿದಾಗ ಓಕೆ ಒಂದು ರೇಂಜಿಗೆ ಗೊತ್ತಿದ್ರೆ ಸಾಕು. ಈಗ ಪ್ರಿಪ್ರೇಟ್ರಿಲೂ ಟೆಕ್ಸ್ಟ್ ಬುಕ್ ಕ್ವಶನ್ ಅನ್ಸುತ್ತೆ, ಸೊ ಒಂದೇನು ಚಿಂತೆ ಮಾಡಬೇಕಾಗಿಲ್ಲ. ಬಟ್ ಸ್ಟಿಲ್ ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನೋಡೋಣ, ಸಾಲ್ವ್ ಮಾಡ್ತೀನಿ ಇನ್ನೊಂದು ವಿಡಿಯೋಲಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಡೈವ್ ಇನ್. ಯಾವುದಪ್ಪ, ಬಾ. ಓಕೆ, so the volume of a solid right circular cylinder is 2156. Okay, so volume of a right circular cylinder. So cylinder the volume pi r square h is 2156. If the height of the cylinder is 14. Okay, curved surface area. Height ಕೊಟ್ಟಿದ್ದಾರೆ, radius find ಮಾಡ್ಕೋಬೇಕು. So pi 22/7 into r square h ಎಷ್ಟಿದೆ 14. So 14 is equal to 2156. So 7 1s are 7 2s are 2 into 22 44. So r square is equal to 2156 divided by 44. ಸ್ವಲ್ಪ ಫಾಸ್ಟ್ ಆಗೋಣ ಬಿಕಾಸ್ ಟೈಮ್ ಇಸ್ ವೆರಿ ಶಾರ್ಟ್. ಸೊ 44 ಇದೆ, 2156 ಇದೆ. 11 ಟ್ರೈ ಮಾಡಿರಿ, 99% ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅದು 44 ಟ್ರೈ ಮಾಡಿದ್ರು ಹೋಗ್ಬೋದು, ಬಟ್ ಸಿಂಪಲ್ 11. ಸೊ 4s 11, 1s 11, 10 ಉಳಿತು. 11 9s 99, 6 ಉಳಿತು 6. ಸೊ 4 1s 4 ಎಷ್ಟು 49. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟಾಯಿತು, ಆರ್ ಸ್ಕ್ವೇರ್ 49. ಸೊ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಈಗೇನು ಫೈಂಡ್ ಮಾಡಬೇಕು, ಕರ್ಡ್ ಸರ್ಫೇಸ್ ಏರಿಯಾ. ಸೊ ಫಾರ್ಮುಲಾ ಹಾಕ್ತೀನಿ, 2πRh ಕರ್ಡ್ ಸರ್ಫೇಸ್ ಏರಿಯಾ. ಸೊ 2 into 22/7 into r, ರೇಡಿಯಸ್ 14. ಸೊ ಹೈಟ್ ಎಷ್ಟು ಬಂತು, ರೇಡಿಯಸ್ 7, ರೇಡಿಯಸ್ 7, ಹೈಟು 14. ಸೊ ಸಿಂಪ್ಲಿಫೈ ಮಾಡಿರಿ, 7 7. ಸೊ 2 into 22 44, 44 into 14. ಸೊ ಆನ್ಸರು ಸಾಲ್ವ್ ಮಾಡೋಕ್ಕಾಗಲ್ಲ, ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿರಿ ಏನಾ. ನೆಕ್ಸ್ಟ್ ಸ್ವಲ್ಪ ಫಾಸ್ಟಾಗಿ ಹೋಗೋಣ, ಟೈಮು ಈಗ ತುಂಬ ನೀನು ಪ್ರಿಪ್ರೇಟ್ರಿ ಮುಗೀತು. ಸೊ ಟೈಮ್ ಈಸ್ ಶಾರ್ಟ್. ಸೊ ನಿಮಗೆ ಸ್ಟೆಪ್ಸ್ ಗೊತ್ತಾಯಿತು ಅಂದ್ರೆ ನೀವು ಮಾಡ್ತೀರಲ್ಲ. ಸ್ಯಾಂಡ್ ಇಸ್ ಫಿಲ್ಡ್ ಇನ್ ಸಿಲಿಂಡ್ರಿಕಲ್ ವೆಸರ್. ಸೊ ಫಸ್ಟ್ ಏನಿದೆ, ಸ್ಯಾಂಡು ಸಿಲಿಂಡ್ರಿಕಲ್ ವೆಸರಲ್ಲಿ ಇತ್ತು, ಅದೇನೇನು ಮಾಡಿದ್ದಾರೆ ಕೆಳಗೆ ಹಾಕಿದ್ದಾರೆ. ಈಗ ಸಣ್ಣ ಹುಡುಗರು ಇದ್ಬೇಕಾದ್ರೆ ನಾವು ಆಟಾಡ್ತಿದ್ವಿ, ಸೊ ಈಗ ನಾನೇನು ಆಡೋರಲ್ಲ. ಬಟ್ ಸೊ ಸಿಲಿಂಡ್ರಿಕಲ್ ವೆಸರಲ್ಲಿ ಸ್ಯಾಂಡ್ ಇತ್ತು, ಅದನ್ನೆಲ್ಲ ಕೆಳಗೆ ಹಾಕಿದಾಗ ಒಂದು ಕೋನ್ ಶೇಪ್ ಆಗ್ತಿದೆ. ಸೊ ಕೋನ್ದು ಹೈಟ್ ಇದೆ. ಸೊ ಕೋನ್ದು ಹೈಟ್ ಎಷ್ಟು 24 ಸೆಂಟಿಮೀಟರ್. ಸೊ ಸಿಲಿಂಡ್ರದು ಹೈಟು, ರೇಡಿಯಸ್ ಎಲ್ಲ ಕೊಟ್ಟಿದ್ದಾರೆ. ಈಗೇನು ಫೈಂಡ್ ಮಾಡಬೇಕು, ಹೈಟ್ ಇದೆ, ಫೈಂಡ್ ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್. ಸೊ ಬೇಸ್ ರೇಡಿಯಸ್ ಫೈಂಡ್ ಮಾಡಬೇಕು, ಸ್ಲ್ಯಾಂಟ್ ಹೈಟ್ ಎರಡು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ. ಸೊ ರೇಡಿಯಸ್ ಎರಡು, ವಾಲ್ಯೂಮ್. ಸೊ ಸಿಲಿಂಡ್ರಲ್ಲಿ ಏನಿತ್ತು ಕಂಪ್ಲೀಟಾಗಿ ಕೋನ್ ಆಗಿ ಫಾರ್ಮೇಷನ್ ಆಗಿದೆ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ಸೊ ಎರಡು ರೇಡಿಯಸ್ ಸೇಮ್ ಅಲ್ಲ, ಸೊ ಬೇರೆ ಬೇರೆ ಇದೆ. ಬೇರೆ ಬೇರೆ ಇದ್ದಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ r1 ಸ್ಕ್ವೇರ್, ಹೈಟು ಡಿಫ್ರೆಂಟು h1 ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ 1/3 ಪೈ r2 ಸ್ಕ್ವೇರ್, ಹೈಟು ಸೇಮು, ಹೈಟು ಡಿಫ್ರೆಂಟು h2. ಸೊ ಪೈ ಕ್ಯಾನ್ಸಲ್ ಆಯಿತು. r1 ಸ್ಕ್ವೇರ್ ಇದು ಸಿಲಿಂಡ್ರದು. ಸೊ ಸಿಲಿಂಡ್ರದು ರೇಡಿಯಸ್ 18, ಹೈಟು 32. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಿಲಿಂಡರ್ದು 18 into 18, ಹೈಟ್ 32 ಇಸ್ ಈಕ್ವಲ್ ಟು 1/3. ರೇಡಿಯಸ್ ಗೊತ್ತಿಲ್ಲ, ಸೊ ಹೈಟ್ ಎಷ್ಟಿದೆ, ಹೈಟ್ ಇಸ್ 24. ಸೊ r2 ಸ್ಕ್ವೇರ್ ಇಂಟು 24. ಸೊ 3 1s 8s. ಸೊ 8 1s ಇಲ್ಲಿ 4. ಸೊ ಎಷ್ಟಾಯಿತು ಇಲ್ಲಿ ನಿಮಗೆ ಅಗೇನ್ ನೋಡ್ರಿ, 99% ಈಸಿಯಾಗಿ ಸಾಲ್ವ್ ಆಗಲಿ ಅಂತಲೇ ಕೊಡ್ತಾರೆ. 99%, 1% ತೋರಿಸ್ತೀನಿ. ಸೊ r2 ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂತು, 18 into 18 ಹಂಗೆ ಇಡ್ರಿ. ಸೊ 18 ಸ್ಕ್ವೇರ್ ಇಂಟು 4 ಅಂದರೆ ಏನಂತ ಬರಿಬೋದು, 2 ಸ್ಕ್ವೇರ್. ಸೊ ಫೈನಲಿ r2 ಸ್ಕ್ವೇರ್
ಓಕೆ R2 ಸ್ಕ್ವೇರ್ ಆಯಿತು. ಸೊ ಈಗ ನಮಗೆ R2 ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಅಂದರೆ ಏನಾಗುತ್ತೆ, ಸ್ಕ್ವೇರ್ ಹೋಗುತ್ತೆ. ಸೊ 18 ಇಂಟು 2 36. ಸೊ ಬೇಸ್ ರೇಡಿಯಸ್ ಎಷ್ಟು ಬಂತು, 36. ಈಗ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಸ್ಲ್ಯಾಂಟ್ ಹೈಟು ಅಗೇನ್ ಏನು ರೈಟ್ ಆ್ಯಂಗಲ್ ಟ್ರಯಾಂಗಲು. ಸೊ ಎಲ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ರೂಟ್ ಆಫ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಅಂದರೆ 36 ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್. ಸೊ ಇಲ್ಲಿ 36 ಸ್ಕ್ವೇರು 24 ಸ್ಕ್ವೇರು. ಸೊ ಇದನ್ನು ನಿಮಗೆ ಇನ್ನು ಅಗೇನ್ ಓಕೆ ಸಿಂಪಲ್ಲಾಗಿ ಇಲ್ಲೇ ಸಾಲ್ವ್ ಮಾಡಬೇಕು ಅಂದರೆ ನೀವು ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ನಂಬರ್ ಬರಲ್ಲ. ಸೊ ಇದನ್ನೇ ನಾನು ಏನಂತ ಬರ್ಕೋಬೋದು, ಸ್ಕ್ವೇರ್ ರೂಟ್ ಆಫ್. ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಈಸಿ ಶಾರ್ಟ್ಕಟ್ ಹೇಳ್ತಿರೋದು. ಈಸಿ ಶಾರ್ಟ್ಕಟ್ ಅನ್ನೋದಕ್ಕಿಂತ ಸಿಂಪಲಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಸೊ 36 ಸ್ಕ್ವೇರ್ ಏನಂತ ಬರಿಬೋದು, 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಬರಿಬೋದು ಇಲ್ಲ. 36 ಸ್ಕ್ವೇರ್ ಅಂದರೆ 12 ಸ್ಕ್ವೇರ್ ಇಂಟು 3 12 3 36 ಸ್ಕ್ವೇರ್ ಹಾಕಿದ್ರೆ ಬರುತ್ತೆ. ಸಿಮಿಲರ್ಲಿ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸೊ ಈಗ ಸೊ ಇನ್ನೊಂದು ಶೀಟೇ ತೊಗೊತೀನಿ ತಡ್ರಿ. ಸೊ 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸೊ 12 ಕಾಮನ್ ತೆಗೆದ್ರೆ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸ್ಕ್ವೇರ್ ರೂಟ್ ಇನ್ನೂ ಇದೆ. ಸೊ ಏನಾಯಿತು, ಸೊ ಸ್ಕ್ವೇರ್ ರೂಟ್ ಇರೋ ಅಂದರೆ ಸ್ಕ್ವೇರ್ ರೂಟು ಈ 12 ಅಷ್ಟೇ ಹೋಯ್ತು. 12 ಸ್ಕ್ವೇರ್ ರೂಟ್ ಆಫ್ ಒಳಗಿರೋದು ಹೋಗಲ್ಲ. ಸೊ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 12 ರೂಟ್ 13. ಸಿಂಪಲ್ ಐ ಗೆಸ್. ಇಷ್ಟಾಗಿತ್ತು ಅಂದರೆ ಲೈಕ್ ಮಾಡಿರಿ, ಮಿಸ್ ಮಾಡಿಬಿಟ್ರೆ ಆಯಿತಾ. ಅಗೇನ್ ಸಬ್ಸ್ಕ್ರೈಬ್ ಮಾಡಿರಿ. ಫೈನ್. ನೆಕ್ಸ್ಟ್, ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್. ರೇಡಿಯಸ್ಸು ಕಾಮನ್ ಇದೆ 21. ಹೆಮಿಸ್ಪಿಯರ್ ಮೇಲೆ ಇದೆ, ಎರಡೂ ರೇಡಿಯಸ್ ಸೇಮ್ ಇದೆ. ಓಕೆ, ಟೋಟಲ್ ಹೈಟ್ ಆಫ್ ದ ಟಾಯ್ ಕೊಟ್ಟಿದ್ದಾರೆ 49. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಟೋಟಲ್ ಹೈಟು 49. ಸೊ ಇದು 21. ಸೊ ದಿಸ್ ಈಸ್ 21. ಸೊ ದ ರಿಮೈನಿಂಗ್ ಹೈಟ್ ಆಫ್ ದ ಕೋನ್ 28 ಪ್ಲಸ್ 21 49. ನೆಕ್ಸ್ಟು ಟೋಟಲ್ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಸೊ ಸರ್ಫೇಸ್ ಏರಿಯಾ ಏನು ಮಾಡ್ತೀರಾ, ಏನು CSA ಆಫ್ ಕೋನ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಸೊ ಕೋನು ಸರ್ಫೇಸ್ ಏರಿಯಾ πRL, ಸರಿ πr ಸ್ಕ್ವೇರ್ ಆಯಿತಾ, πRL ಪ್ಲಸ್ ಹೆಮಿಸ್ಫಿಯರ್ದು 2πr ಸ್ಕ್ವೇರ್. ಸೊ ಹೈಟು 28, ರೇಡಿಯಸ್ಸು 21. ನಿಮಗೆ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಸ್ಲ್ಯಾಂಟ್ ಹೈಟ್ ಅಗೇನ್ ಹಿಂದೆ ಮಾಡಿದ್ರಲ್ಲ, ಸೊ ಓಕೆ ಡೈರೆಕ್ಟಾಗೆ ತೊಗೊತೀನಿ ಇಲ್ಲಿ. ಸೊ ಸ್ಲ್ಯಾಂಟ್ ಹೈಟ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಅಂದರೆ 21 ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಎಷ್ಟು 28 ಸ್ಕ್ವೇರ್. ಎಕ್ಸಾಮಲ್ಲಿ ಸ್ಟೆಪ್ಸ್ ಹಾಕಿ ಸಾಲ್ವ್ ಮಾಡಬೇಕು. ಸೊ 21 ಸ್ಕ್ವೇರ್ ಅಂದರೆ 441 ಪ್ಲಸ್ 28 ಸ್ಕ್ವೇರ್. ಓಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಬಿಕಾಸ್ ಟೈಮ್ ಇಲ್ಲ. ಸೊ 28 ಇಂಟು 28 784 ಪ್ಲಸ್ ಎಕ್ಸಾಮಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 1225 ಅಂದರೆ 35. ಸೊ ಸ್ಲ್ಯಾಂಟ್ ಹೈಟು 35. ಸೊ ಇಲ್ಲೇನು ಕಾಮನ್ ತೆಗಿಬೋದು, πr ಕಾಮನ್ ತೆಗಿಬೋದು ಯಾಕಂದರೆ ರೇಡಿಯಸ್ ಸೇಮ್ ಇದೆ. ಎಲ್ ಪ್ಲಸ್ 2r ಉಳಿತು. ಸೊ ಪೈ ಸಬ್ಸ್ಟಿಟ್ಯೂಟ್ ಮಾಡಿರಿ, 22/7 ಆರ್ ರೇಡಿಯಸ್ 21 ಇಂಟು ಸ್ಲ್ಯಾಂಟ್ ಹೈಟ್ ಎಷ್ಟು ಬಂತು 35 ಪ್ಲಸ್ 2r ಟ್ವೈಸ್ ರೇಡಿಯಸ್ ಅಂದರೆ 42. ಸೊ ಇಲ್ಲಿ 7 ಇಲ್ಲೇ ಕ್ಯಾನ್ಸಲ್ ಆಯಿತು. 7 1 7 3 ಸೊ ಎಷ್ಟು ಬಂತು 22 ಇಂಟು 3 66 ಇಂಟು 35 ಪ್ಲಸ್ 42 ಅಂದರೆ 35 ಪ್ಲಸ್ 42 77. ಸೊ 77. ಸೊ ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಬರೀರಿ ಆಯ್ತಲ್ಲ. ಸೊ ಇದು ಸ್ಲ್ಯಾಂಟ್ ಹೈಟ್, ಇದು ಎಲ್. ಸೊ 66 ಇಂಟು 77 ಏನು ಬರುತ್ತೆ ಆನ್ಸರ್. ದಿಸ್ ಈಸ್ ಇನ್ ಸೆಂಟಿಮೀಟರ್ ಅಲ್ಲ, ಸೆಂಟಿಮೀಟರ್ ಸ್ಕ್ವೇರ್ ಯೂನಿಟ್ ಬರೀ, ಮಿಸ್ ಮಾಡಿಬಿಡ್ರಿ. ಓಕೆ ನೆಕ್ಸ್ಟ್, ಎ ವುಡನ್ ಟಾಯ್ ಇಸ್ ಮೇಡ್. ಓಕೆ ಸೇಮ್
ನಿಮಗೆ ಡಯಾಗ್ರಾಮ್ ಸೇಮ್ ಇದೆ ಅನಿಸ್ಬೋದು, ಆದರೆ ಇಲ್ಲೇ ಏನೋ ಕನ್ಫ್ಯೂಷನ್ ಅಥವಾ ಟ್ವಿಸ್ಟ್ ಅಂತಾರಲ್ಲ, ಹಿಂದೆ ಸಾಲ್ವ್ ಮಾಡಿದ್ದೀನಿ ಅಥವಾ ಇದನ್ನು ಸಾಲ್ವ್ ಮಾಡಿದ್ದೀನಿ ಅಲ್ಲ, ಕೇರ್ಫುಲ್ಲಾಗಿ ಹೋದರೆ. ಅದಕ್ಕೆ ನಾನು ಈ ಕ್ವಶನ್ ಹಾಕಿರೋದು. ಆ್ಯಸ್ ಶೋನ್ ಇನ್ ದ ಫಿಗರ್. ಓಕೆ, ಇಫ್ ದ ಏರಿಯಾ ಆಫ್ ದ ಬೇಸ್ ಆಫ್ ದ ಕೋನ್ದು ಬೇಸ್ದು ಏರಿಯಾ ಅಂದರೆ ಈ ಪಾರ್ಟು ಏರಿಯಾ ಅಷ್ಟೇ ಕೊಟ್ಟಿರೋದು 38.5. ದಿಸ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಸರ್ಕಲ್ πr², 38.5. ಸೊ ನಿಮಗೆ ಪ್ರಿಪ್ರೇಟ್ರಿಲೂ ಒಬ್ಬರು ಸ್ಟೂಡೆಂಟ್ ಮೆಸೇಜ್ ಮಾಡ್ತಿದ್ರು, ಲೈಕ್ ಅವಾಗ ಹೇಳಿದ್ರು ಸೆಕ್ಟರ್ ಅಂದರೆ ನಿಮ್ಗೆ ಏನು ಸೆಮಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಅದನ್ನು ಸೆಕ್ಟರ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಸರ್ಕಂಫರೆನ್ಸ್ ಅದರು ತೊಗೊಂಡ್ರು. ಸೊ ಅದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ, ಕ್ವಶನ್ನ ಕ್ಲೀನಾಗಿ ಹೋದ್ರಿ. ಏರಿಯಾ ಅದಕ್ಕೆ ಇಲ್ಲಿ ಹೈಲೈಟು ಮಾಡಿದ್ದಾರೆ ಅವರು, ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗದೆ ಇರಲಿ, ಈಸಿ ಆಗಲಿ ಅಂತ. ಸೊ ಕ್ವಶನ್ನ ಕ್ಲೀನಾಗಿ ಹೋದ್ರಿ. ಏರಿಯಾ, ಸೊ ಏರಿಯಾ ಆಫ್ ದ ಬೇಸ್ 38.5. ಆಬ್ವಿಯಸ್ಲಿ ಟೋಟಲ್ ಹೈಟು 15.5 ಇದೆ, ಫೈನ್. ದೆನ್ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ವಾಲ್ಯೂಮ್. ಸರ್ಫೇಸ್ ಏರಿಯಾನು ಫೈಂಡ್ ಮಾಡಬೇಕು, ವಾಲ್ಯೂಮು ಫೈಂಡ್ ಮಾಡಬೇಕು. ನಾನು ಅದನ್ನು ಫಾರ್ಮುಲಾ ಹಾಕ್ತೀನಿ, ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ರಿ. ಸೊ ಇದಕ್ಕೆ ಅಗೇನ್ ಇಲ್ಲಿ ಸಿಂಪಲಾಗಿ ಹೆಂಗೆ ಮಾಡೋದು, 38.5 ಇದೆ. ಸೊ ನಿಮಗೆ 38.5 ಅಥವಾ 3.85 ಅಥವಾ ಅಗೇನ್ ಇಲ್ಲಿ ಈ ವ್ಯಾಲ್ಯೂಸ್ ಯಾಕೆ ಕೊಡ್ತಾರೆ ಅಂದರೆ 15.5 ಬಿಡ್ರಿ, ಬಟ್ ಅದನ್ನು ಸಾಲ್ವ್ ಮಾಡಿದಾಗ ಸ್ವಲ್ಪ ಅಲ್ಲಿ ಲೈಕ್ ಕ್ಯಾನ್ಸಲ್ ಆಗಿದೆ. ಮುಂದೆ ನೋಡೋಣ. ಓಕೆ, 38.5 ಹಿಂಗೆ ಕೊಟ್ಟಾಗ ನಿಮಗೆ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಬೇಕು ಅಂದರೆ 22/7 r² r ಗೊತ್ತಿಲ್ಲ ಬೇಕು. 38.5 ಕ್ಯಾನ್ ಬಿ ರಿಟರ್ನ್ ಆಸ್ 77/2 ಬರೀಬೋದು ಇಲ್ಲೋ. 77/2 ಅಂದರೆ 38.5. ನಿಮಗೆ ವ್ಯಾಲ್ಯೂಸ್ ಗೊತ್ತಿತ್ತು ಅಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹೆಂಗಾಗುತ್ತೆ ನೋಡ್ರಿ. ಸೊ r² = ಎಲ್ಲದನ್ನು ರೈಟ್ ಸೈಡ್ ಕಳಿಸಿದ್ರೆ 77/2 ಇಂಟು 7 ಮೇಲೆ ಹೋಗುತ್ತೆ, 22 ಕೆಳಗೆ ಬರುತ್ತೆ. ಸೊ ಕ್ಯಾನ್ಸಲ್ ಆದರೆ ಏನಾಗುತ್ತೆ 11ಇಂದ. ಸೊ 2 ಎಷ್ಟಾಯಿತು 7 ಸೊ 7 × 7 2 × 2. ಸೊ ಆರ್ ಏನು ಬಂತು, r² = 7²/2². ಸೊ r = 7/2. ದಿಸ್ ಇಸ್ 3.5 ಸೆಂಟಿಮೀಟರ್. ಇಲ್ಲ ನೀವು ಇದನ್ನೇ ಡೆಸಿಮಲ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಟ್ರೈ ಮಾಡಿ. ಎಷ್ಟು ಅಂದರೆ ಕ್ಯಾಲ್ಕುಲೇಷನ್ ಸೈಡ್ ಹಾಕೊಂಡು ರಫ್ ಮಾಡಬೇಕಿತ್ತು, ಎಲ್ಲ ಮಾಡಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನೂ ಸೈಡು ಹಾಕಿಲ್ಲ, ಏನೂ ರಫ್ ವರ್ಕ್ ಅಂತ ಮಾಡಿಲ್ಲ, ಈಸಿಯಾಗಿ ಮಾಡೋದು ಇಲ್ಲೋ. ಸೊ ನಿಮಗೆ ಅಗೇನ್ ಇದು ಪ್ರಾಕ್ಟೀಸ್. ಸೊ ಇದು ತುಂಬ ಪ್ರಾಕ್ಟೀಸ್ ಅಂತಲ್ಲ, ವ್ಯಾಲ್ಯೂಸು ತಲೆಯಲ್ಲಿತ್ತು, ಹೆಂಗೆ ತೊಗೋಬೇಕು ಏನು ಮಾಡಬೇಕು ಅಂತ ಗೊತ್ತಿತ್ತು ಅಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಸೊ ರೇಡಿಯಸ್ ಬಂತು. ಅಗೇನ್ ಹಿಂದೆ ಏನು ಮಾಡಿದ್ರು ಅದೇ ಥರ, ಬಟ್ ಇಲ್ಲಿ ಕೇರ್ಫುಲ್ ಆಗಿರಿ. ಟೋಟಲ್ 15.5 ಇದೆ. ಸೊ ರೇಡಿಯಸ್ ಎಷ್ಟು ಬಂತು 3.5. ಸೊ ರೇಡಿಯಸ್ 3.5, ದಿಸ್ ಇಸ್ 3.5. ಸೊ 3.5 ಹೋಯ್ತು ಅಂದರೆ ಎಷ್ಟು ಉಳಿತೀನ, ದ ಹೈಟ್ ಇಸ್ 12. ಸೊ ಹೈಟ್ 12 ಉಳಿತು. ಅಗೇನ್ ಇಲ್ಲಿ ರೇಡಿಯಸ್ ಸ್ಲ್ಯಾಂಟ್ ಹೈಟ್ ತೊಗೋಬೇಕು. ಸೊ ಸ್ಲ್ಯಾಂಟ್ ಹೈಟ್ ತೊಗೊಂಡು ಸಾಲ್ವ್ ಮಾಡಬೇಕು. ಐ ಗೆಸ್ ನೀವು ಸಾಲ್ವ್ ಮಾಡ್ತೀರ, ಬಿಕಾಸ್ ಫಾಸ್ಟ್ ಹೋಗೋಣ. ಸೇಮ್ ಹಿಂದೆ ಏನು ಮಾಡಿದ್ನೋ ಅದೇ ರೀತಿ ಕಾಮನ್ ತೊಗೊಂಡು ಸಾಲ್ವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು, ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್. ಸೊ ಕೋನ್ ಶೇಪಲ್ಲಿದೆ. ಸೊ ಈ ಕೋನ್ ಶೇಪಲ್ಲಿರೋ ಸಾಲಿಡ್ ಏನಿದೆ, ಶೋನ್ ಇನ್ ದ ಫಿಗರ್. ಓಕೆ, ದ ರೇಡಿಯಾ ಆಫ್ ಬೋತ್ ದ ಸಿಲಿಂಡರ್ ಆ್ಯಂಡ್ ದ ಕೋನ್ ಆರ್ ಈಕ್ವಲ್. ರೇಡಿಯಸ್ ಸೇಮ್ ಇದೆ, ಫೈನ್. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಇಸ್ 11. ಸೊ ಹೈಟ್ 11, ನೆಕ್ಸ್ಟ್ ಟೋಟಲ್ ಹೈಟು 23. ಅಗೇನ್ ಇಲ್ಲಿ ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ದ ಸಾಲಿಡ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಮಾಡಬೇಕು. ದಿಸ್ ಇಸ್ ಕೋನು ಸಿಲಿಂಡರು. ಹಿಂದೆ ಇದೇ ರೀತಿ ಮಾಡಿದ್ದೀರಾ, ಬಟ್ ಸ್ಟಿಲ್ ಓಕೆ ಫೈನ್. ನೋಡೋಣ. ಸೊ ಕರ್ಡ್ ಸರ್ಫೇಸ್ ಏರಿಯಾ ಇಲ್ಲಿ 11 ಇದೆ. ಅಗೇನ್ ಇಲ್ಲಿ ಹೈಟ್ ಎಷ್ಟು ಉಳೀತು 12. ಸೊ ಹೈಟು 12 ಆಯಿತು ಅಂದರೆ ಸ್ಲ್ಯಾಂಟ್ ಹೈಟ್ 13. ಪೈಥಾಗರನ್ ಟ್ರಿಪ್ಲೆಟ್ಸ್ ನಂಬರ್ ಗೊತ್ತಿತ್ತು ಅಂದರೆ ನಾನು ಇದು ಒಂದೇ ಸಲ ಎಲ್ಲ ಹೇಳ್ತಿರೋದು 10 ಸಲ ಹೇಳಿರ್ಬೋದು. ಸೊ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಟ್ಲೀಸ್ಟ್ 50 ತನ ಏನಿದೆ ಗೊತ್ತಿರಲಿ, ಸೊ ದಟ್ ಕ್ವಿಕ್ಕಾಗಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಇಲ್ಲಾಂದರೆ ನೀವೆಲ್ಲ ಹಾಕೊಂಡು ಮಾಡ್ಬೋದು. ಆ್ಯಕ್ಚುಲಿ ಮಾಡಬೇಕು, ಸ್ಟೆಪ್ಸ್ ಅವ್ರಿಗೆ ತೋರಿಸ್ಬೇಕು. ಬಟ್ ನಿಮಗೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳೋದಕ್ಕಿಂತ ನೀವು ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಸ್ಲ್ಯಾಂಟ್ ಹೈಟ್
L is equal to square root of h square plus r square. So square root of h square, height 12 square plus radius 5 square. ನಿಮಗೆ ಗೊತ್ತು ಎಲ್ಲ ಏನು ಬರುತ್ತೆ ಇದನ್ನ ಅಂತ ಸಾಲ್ವ್ ಮಾಡಿದಾಗ 13 ಸೆಂಟಿಮೀಟರ್ ಮುಗೀತು. ಸೊ ಯು ಡೋಂಟ್ ಹ್ಯಾವ್ ಟು ಸೇ ಓಕೆ 12 ಸ್ಕ್ವೇರ್ 144 5 ಸ್ಕ್ವೇರ್ 25. ಸೊ ಎರಡು ಆ್ಯಡ್ ಮಾಡಿದಾಗ 13 ಸ್ಟೆಪ್ಸ್ ಬರೀರಿ, ಬಟ್ ಕ್ವಿಕ್ಕಾಗಿ ಗೊತ್ತಾಗತ್ತೆ ಸ್ಲ್ಯಾಂಟ್ ಹೈಟ್ ಇಸ್ 13. ಕ್ಯಾಲ್ಕುಲೇಷನ್ ಟೈಮ್ ಉಳಿತು. ಓಕೆ ಫೈನ್. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ಈಗ? ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ. ಸೊ ಕರ್ಡ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ ಸೊ ಸರ್ಫೇಸ್ ಏರಿಯಾ ಆಫ್ ಯಾವುದ್ರದ್ದು? ಓಕೆ, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಕರ್ಡ್ ಸರ್ಫೇಸ್ ಸಿ ಎಸ್ ಎ ಆಫ್ ಸಿಲಿಂಡರ್. ಸೊ ಸಿ ಎಸ್ ಎ ಆಫ್ ಕೋನ್ ಪೈ ಆರ್ ಎಲ್ ಪ್ಲಸ್ ರೇಡಿಯಸ್ ಎರಡರದ್ದು ಸೇಮ್ ಇರೋದ್ರಿಂದ ಆರ್ ತೊಗೊಂಡಿದ್ದೀನಿ. ಇಲ್ಲಿ 2 ಪೈ ಆರ್ ಹೆಚ್. ಸೊ ಪೈ ಆರ್ ಕಾಮನ್ ತೆಗೆದ್ರೆ ಎಲ್ ಪ್ಲಸ್ 2h ಪೈ 22/7 ರೇಡಿಯಸ್ ಎಷ್ಟಿದೆ? 5 ಇದೆ. ಸೊ ರೇಡಿಯಸ್ 5, ಲೆಂತ್ ಪ್ಲಾಂಟ್ ಹೈಟ್ ಎಷ್ಟು ಬಂತು? 13 ಬಂತು. ಸಿಲಿಂಡರ್ದು ಹೈಟು 11, ಪ್ಲಾಂಟ್ ಹೈಟು 13, ಸಿಲಿಂಡರ್ದು ಹೈಟು 11. ಸೊ 2 × 11 22. ಸೊ ಇದನ್ನು ನಾನು ಯಾಕೆ ಮಾಡಿದೆ ಅಂದರೆ ಅಗೇನ್ ತೋರಿಸೋದಕ್ಕೆ. ಇಲ್ಲಿ ಏನು ಬಂದಿರುತ್ತೆ ಮೋಸ್ಟ್ ಆಫ್ ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 7 ಹಂಗೆ ನಂಬರ್ ಕೊಡ್ತಾರೆ. ಸೊ 22/7 × 5 × 13 + 22 35. ಸೊ ಕ್ಯಾನ್ಸಲ್ ಮಾಡಿರಿ, ಸಾಲ್ವ್ ಮಾಡಿರಿ, ಇದೆಲ್ಲ. ನೆಕ್ಸ್ಟ್ ಅಗೇನ್ ವಾಲ್ಯೂಮ್ ಬೇಕು ಅಂದಾಗ ಕೋನು ಸಿಲಿಂಡರ್. ಸೊ ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಕೋನ್ ಪೈ ಆರ್ ಸ್ಕ್ವೇರ್ ಹೆಚ್, ವಾಲ್ಯೂಮ್ ಆಫ್ ಸಿಲಿಂಡರ್ 1/3 ಪೈ ಆರ್ ಸ್ಕ್ವೇರ್ ಹೆಚ್. ಎರಡು ಆ್ಯಡ್ ಮಾಡಿದ್ರಿ. ಓಕೆ, ದಿಸ್ ಅಗೇನ್ ಇಲ್ಲಿ ಕೇರ್ಫುಲ್. ಹೈಟ್ ಈಸ್ ನಾಟ್ ಸೇಮ್ ಫಾರ್ ಬೋತ್. ಅದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋದು. ಹಿಂದಿನ ಪ್ರಾಬ್ಲಮ್ ಎಲ್ಲ ಆದರೆ ಓಕೆ ನೀವು ಕಾಮನ್ ತೊಗೊತಿದ್ರಿ, ಸಾಲ್ವ್ ಮಾಡ್ತಿದ್ರಿ. ಇದು ಅದಕ್ಕೆ ಹೈಟ್, ದಿಸ್ ಇಸ್ ಹೈಟ್ ಆಫ್ ಕೋನ್. ಕೋನ್ ಹೈಟ್ ಎಷ್ಟು? ಕೋನ್ ಹೈಟ್ ಇಸ್ 12, height of cylinder is 11. So height is different. This is cone, this is cylinder. ಎರಡು height ಸೇಮ್ ಅಲ್ಲ. ಓಕೆ, 22/7 ಕಾಮನ್ ತೆಗಿಬೇಕಲ್ಲ, ಫೈನ್. ಪೈ ಆರ್ ಸ್ಕ್ವೇರ್ ರೇಡಿಯಸ್ ಅಷ್ಟೇ ಕಾಮನ್ನು. ಕೋನ್ ಪ್ಲಸ್ 1/3 ಹೈಟ್ ಆಫ್ ಸಿಲಿಂಡರ್. 22/7 ರೇಡಿಯಸ್ 5. ಓಕೆ, 5 ಸ್ಕ್ವೇರ್ ಅಂದರೆ 25. ಹೈಟ್ ಆಫ್ ಕೋನ್, ಸೊ ಹೈಟ್ ಆಫ್ ಕೋನ್ ಎಷ್ಟು? 12, ಸಿಲಿಂಡರ್ದು 11. ಹೈಟ್ ಆಫ್ ಕೋನ್ 12 ಪ್ಲಸ್ ಸಿಲಿಂಡರ್ದು 1/3 × 11. ಸೊ ಎಷ್ಟು ಬಂತು? 22/7 × 25. ಸೊ ಇಲ್ಲಿ ಹೋದ್ರೆ ಅಂದರೆ 12 3s 36 ಪ್ಲಸ್ 11 ಡಿವೈಡೆಡ್ ಬೈ 3. ಇದು ಹೈಟ್ ಆಫ್ sorry. This is not cone. This is cylinder. This is cone. ಇದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಯಾವಾಗ ಗೊತ್ತಾಯಿತು ಅಂದರೆ 12 ನಿಮಗೆ ಅಗೇನ್ ಕ್ಯಾನ್ಸಲ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಹೇಳೋದ್ನಲ್ಲ. ಸೊ ದಿಸ್ ಇಸ್ ಸಿಲಿಂಡರ್, ದಿಸ್ ಇಸ್ ಕೋನ್. ಸೊ ಏನಾಗತ್ತಿಲ್ಲಿ? ಹೈಟ್ ಆಫ್ ಸಿಲಿಂಡರ್ 11 ಪ್ಲಸ್ 1/3 × 12. ಸೊ ಕ್ಯಾನ್ಸಲ್ ಆಯಿತು. 3 1s 3 4s 4 ಪ್ಲಸ್ 11 15. ಸಾಲ್ವ್ ಮಾಡ್ರಿ, ಆನ್ಸರ್ ಏನು ಬರುತ್ತೆ? ವಾಲ್ಯೂಮ್ ವಿಲ್ ಬಿ ಇನ್ ಸೆಂಟಿಮೀಟರ್ ಕ್ಯೂಬ್. ಆಯ್ತಲ್ಲ, ಫೈನ್, ಡನ್. ನೆಕ್ಸ್ಟ್, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 times ದ ವಾಲ್ಯೂಮ್ ಆಫ್ ಕೋನ್. ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 times ದ ವಾಲ್ಯೂಮ್ ಆಫ್ ಕೋನ್. 5 ಸಲ. ಓಕೆ, ನೆಕ್ಸ್ಟು ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಆರ್. ಸೊ ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಮತ್ತು ವಾಲ್ಯೂಮ್ ಆಫ್ ಕೋನ್ ಕಂಡಿಡಿರಲ್ಲ. ಸೊ ವಾಲ್ಯೂಮ್ ಆಫ್ ಯಾವ್ದು ಕೊಟ್ಟಿದ್ದಾರೆ? ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್ ಎಷ್ಟು?
1/3 ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ R1 H1 ಅಂತ ತೊಗೊಂಡ್ರೆ ಒಳ್ಳೆಯದು, ಬಿಕಾಸ್ ಕೋನ್ದು ಸಪ್ರೇಟ್ ಇದೆ. ಏನಾಯಿತು 1/3 ಪೈ 22/7 ರೇಡಿಯಸ್ ಎಷ್ಟಿದೆ 7 ಇದೆ. 7 into 7. ನೆಕ್ಸ್ಟು ಸ್ಲ್ಯಾಂಟ್ ಹೈಟ್. ಓಕೆ, ದಿಸ್ ಇಸ್ ನಾಟ್ ಹೈಟ್, ದಿಸ್ ಇಸ್ ಸ್ಲ್ಯಾಂಟ್ ಹೈಟ್. 7 ಇದೆ, 25 ಸ್ಲ್ಯಾಂಟ್ ಹೈಟು. ವಾಟ್ ವಿಲ್ ಬಿ ದ ಹೈಟ್? 24, ಬಿಕಾಸ್ ಪೈಥಾಗರನ್ ಟ್ರಿಪ್ಲೆಟ್. ನಿಮಗೆ ಗೊತ್ತಿತ್ತು ಅಂದರೆ ಅದಕ್ಕೆ ಹೇಳ್ತಿರೋದು. ಗೊತ್ತಿತ್ತು ಅಂದರೆ ಪಟ್ ಅಂತ ಗೊತ್ತಾಗತ್ತೆ, ಅಲ್ಲಿ ಹೆಚ್ಚು ಜಾಗದಲ್ಲಿ 24 ಹಾಕಬೇಕು ಅಂತ. ಸಾಲ್ವ್ ಮಾಡಬೇಕು, ಬಟ್ ಹೇಳಿದ್ದು. ಸೊ ಸಾಲ್ವ್ ಮಾಡಿದ್ರೆ ಸಾಲ್ವ್ ಮಾಡ್ತೀನಿ ನೋಡ್ರಿ. ಸೊ ಹೈಟ್ ಎಕ್ಸಾಮಲ್ಲಿ ನೀವು ಸಾಲ್ವ್ ಮಾಡಿರಿ ಸ್ಟೆಪ್ಸ್ ಹಾಕ್ಕೊಂಡು, ಬಟ್ ನಾನು ಇಲ್ಲಿ ಕ್ವಿಕ್ಕಾಗಿ ಮಾಡ್ತೀನಿ. ಸೊ ಸ್ಲ್ಯಾಂಟ್ ಹೈಟ್ 25 ಇಸ್ ಸ್ಲ್ಯಾಂಟ್ ಹೈಟ್, ರೇಡಿಯಸ್ ಇಸ್ 7. ಸೊ ಹೈಪೋಟೇನಿಯಸ್ 25 ಆಯಿತು, ಒಂದು ಸೈಡ್ 7 ಆಯಿತು ಅಂದರೆ ಇನ್ನೊಂದು ಸೈಡ್ 24. ಸೊ ದಿಸ್ ಈಸ್ ದ ಹೈಟ್ ಆಫ್ ಕೋನ್. ಸೊ ಹೈಟ್ ಆಫ್ ಕೋನ್ ಎಷ್ಟು ಬಂತು? 24. ಸೊ ಸಾಲ್ವ್ ಮಾಡಿರಿ. 3 7 7 ಕ್ಯಾನ್ಸಲ್, 3 1s 3 8s. ವಾಲ್ಯೂಮ್ ಆಫ್ ಕೋನ್ ಎಷ್ಟು ಬಂತಪ್ಪ? 22 into 7 154 into 8. ಸೊ 154 into 8 ನೀವು ಮಾಡಬೇಕು, ಬಟ್ ನನಗಿಲ್ಲಿ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ಫೈನ್. 1232 ಸೆಂಟಿಮೀಟರ್ ಸ್ಕ್ವೇರ್. ಇದು ಯಾವುದಿದು? ವಾಲ್ಯೂಮ್ ಆಫ್ ಕೋನ್. ಈಗೇನು ಫೈಂಡ್ ಮಾಡಬೇಕು? ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು? 5 ಟೈಮ್ಸು. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 ಟೈಮ್ಸ್ ವಾಲ್ಯೂಮ್ ಆಫ್ ಕೋನ್, ಅಂದರೆ 1232. ಸೊ ಇಂಟು 5 ಎಷ್ಟಾಯಿತು? ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 6160 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಫೈನ್. ಈಗೇನು ಕೇಳಿದ್ದಾರೆ? ವಾಲ್ಯೂಮ್ ಆಫ್ ಆ್ಯಂಡ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ದು ರೇಡಿಯಸ್ ಕೊಟ್ಟಿದ್ದಾರೆ. ಸಿಲಿಂಡರ್ ರೇಡಿಯಸ್ ಇಸ್ 14, ರೇಡಿಯಸ್ ಆಫ್ ಸಿಲಿಂಡರ್. ರೇಡಿಯಸ್ ಗೊತ್ತು, ಹೈಟ್ ಫೈಂಡ್ ಮಾಡಬೇಕು. ಸೊ ವಾಲ್ಯೂಮ್ ಗೊತ್ತು. ಸೊ ವಾಲ್ಯೂಮ್ ಗೊತ್ತು ಅಂದರೆ ದಿಸ್ ಈಸ್ ಈಕ್ವಲ್ ಟು ಪೈ R2 ಸ್ಕ್ವೇರ್ H2, ಯಾಕಂದರೆ ಸಿಲಿಂಡರ್ದು ರೇಡಿಯಸ್ ಡಿಫ್ರೆಂಟ್ ಇದೆ, ಹೈಟು ಡಿಫ್ರೆಂಟ್ ಇದೆ. ಸೊ ರೇಡಿಯಸ್ ದೇ ಹ್ಯಾವ್ ಗಿವನ್. ರೇಡಿಯಸ್ ಎಷ್ಟು? 14. ಸೊ ರೇಡಿಯಸ್ 14. ಸೊ ಹಾಕೊಳ್ರಿ ಪೈ 22/7 ರೇಡಿಯಸ್ 14 ಇಂಟು 14. ಹೈಟ್ H2 ಫೈಂಡ್ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು 6160. ಇಲ್ಲೂ ಸಾಲ್ವ್ ಮಾಡಿದಾಗ ಲೈಕ್ ಆಲ್ಮೋಸ್ಟ್ ಅಲ್ಲೇ ಇರುತ್ತೆ, ಲೈಕ್ ಕ್ಯಾನ್ಸಲ್ ಆಗಂಗೆ ಕೊಟ್ಟಿದ್ದಾರೆ. 7 1s 7 2s. ಸೊ 22 into 2. ಸೊ 22 into 2 ಅಂದರೆ 44 into 14 into H2. ಸೊ ದಿಸ್ ಈಸ್ ಈಕ್ವಲ್ ಟು 6160. ಸೊ ಇದೆಲ್ಲ ಈ ಕಡೆ ಬಂತು ಅಂದರೆ 6160 ಡಿವೈಡೆಡ್ ಬೈ 44 into 14. ಡೈರೆಕ್ಟಾಗಿ 14 ತೊಗೊತೀರ ತೊಗೊಳ್ರಿ, ಕ್ಯಾನ್ಸಲ್ ಆಗುತ್ತೆ. ಸೊ 14 ಅಥವಾ ನಾನು ಸಣ್ಣ ತೊಗೊತೀನಿ, 7 ತೊಗೊತೀನಿ, ತೊಗೊಳ್ರಿ. 7 2s 7 7 8s 56, 5 ಉಳಿತು. 7 8s 56 0. ಸೊ 2 1s 2, 4 40, 44 1s 10s. ಸೊ ಹೈಟ್ ಎಷ್ಟು ಬಂತು? 10 ಸೆಂಟಿಮೀಟರ್. ಇಲ್ಲಿ ಅವ್ರು ಹೈಟ್ ಕೇಳ್ತಿಲ್ಲ. ವಾಟ್ ಈಸ್ ದಟ್ ದೇ ಆರ್ ಆಸ್ಕಿಂಗ್? ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸರ್ಫೇಸ್ ಏರಿಯಾ ಯಾವುದು? ಕರ್ಡ್ ಸರ್ಫೇಸ್ ಏರಿಯಾ. ಸೊ ಹೈಟ್ ಬಂತು. ವಾಟ್ ದೇ ಆರ್ ಆಸ್ಕಿಂಗ್? CSA ಆಫ್ ಸಿಲಿಂಡರ್ 2π R2 H2. ಯಾಕಂದರೆ ಸಿಲಿಂಡರ್ದು ರೇಡಿಯಸ್ R2 ಅಂತ ತೊಗೊಂಡಿದ್ದೀರಾ, ಹೈಟ್ H2 ಅಂತ ತೊಗೊಂಡಿದ್ದೀರಾ. ಸೊ ವ್ಯಾಲ್ಯೂಸ್ ಹಾಕ್ರಿ, ಫೈಂಡ್ ಮಾಡಿರಿ. ದಿಸ್ ಈಸ್ ವಾಟ್ ದೇ ವಾಂಟ್. ಕ್ವಶನ್ ಮುಗೀತು, ಹೈಟ್ ಮುಗೀತು, ಹಿಂದೆ ಫೈಂಡ್ ಮಾಡಿದ್ದೀನಿ ಮುಗೀತು ಅಂದರೆ ಮಾರ್ಕ್ಸ್ ಹೋಯ್ತು, ಅದ್ರ ಪಾಡ್ಗೆ ಅದು ಹೋಗ್ತಿರುತ್ತೆ. ಅದಕ್ಕೆ ಕ್ವಶನ್ ಕ್ಲೀನಾಗಿ ಓದ್ರಿ, ಫುಲ್ ಓದ್ರಿ, ಆಯಿತಾ? ನೆಕ್ಸ್ಟು ಓಕೆ, ಸಿಲಿಂಡರ್ ಇದೆ, ಮೇಲ್ ಸಿಲಿಂಡರ್ ಇದೆ, ಟೆಸ್ಟ್ ಟ್ಯೂಬ್. ಆಬ್ವಿಯಸ್ಲಿ ಟೆಸ್ಟ್ ಟ್ಯೂಬ್ ನೋಡಿರ್ತೀರಾ. ಸೊ ಮೇಲ್ ಸಿಲಿಂಡರ್ ಇರುತ್ತೆ, ಕೆಳಗೆ ಒಂದು ಸ್ವಲ್ಪ ಹೆಮಿಸ್ಫಿಯರ್ ಥರ ಇರುತ್ತೆ, ಅದೇ ಇಲ್ಲಿ ಕೊಟ್ಟಿದ್ದಾರೆ. ಶೋನ್ ಇನ್ ದ ಫಿಗರ್ ಇಫ್ ದ ಡಯಾಮೀಟರ್, ಕೆಳಗೆ ಡಯಾಮೀಟರ್ ಕೊಟ್ಟಿರೋದು.
ಟೋಟಲ್ ಹೈಟ್ ಇದೆ 17.5. ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಟೆಸ್ಟ್ ಟ್ಯೂಬ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಎಸ್ ಈಸಿನೇ. ಆ್ಯಂಡ್ ದ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ದಟ್ ಕುಡ್ ಬಿ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಹೆಮಿಸ್ಪೆರಿಕಲ್ ಪಾರ್ಟ್. ಸೊ ಮಾಡಬೇಕಾ? ಸೊ ಫಾರ್ಮುಲಾ ಹಾಕ್ತೀನಿ, ನೀವು ಮಾಡಿರಿ. ಬಿಕಾಸ್ ಟೈಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಏನಿದೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ಮಾಡ್ತೀನಿ. ಇದು ಯಾಕೆ ಮಾಡಿದ್ದು ಅಂದರೆ ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ. ಬಿಕಾಸ್ ಇದೆಲ್ಲ ಹಿಂದೆ ಇದು ಮಾಡೆಲ್ ಪೇಪರ್ ಆಯಿತು ಅಥವಾ ಪ್ರಿಪ್ರೇಟರಿ ಆಯಿತು, ಅದರಲ್ಲಿ ಕೇಳಿರೋದು. ನಿಮಗೆ ಇರೋದ್ರಲ್ಲಿ ಕೇಳಿರೋದು. ಸೊ ಕೇಳೋ ಚಾನ್ಸಸ್ ಇದೆ ಅಂತ ಕೊಟ್ಟಿರೋದು. ಇಲ್ಲಾಂದರೆ ಒಂದೊಂದ್ಸಲ ಕೆಲವರು ಹುಡುಗರು ನೋಡಿದ್ದೀನಿ, ತೋರಿಸಿಲ್ಲ ಅಂದರೆ ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೆ ಇರಲಿ ಅಂತ ಹಾಕಿರೋದು. ಜಸ್ಟ್ ಫಾರ್ಮುಲಾ ಹಾಕ್ತೀನಿ, ಮುಂದೆ ಮಾಡ್ಕೊಳ್ರಿ. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಆನ್ಸರ್ ಏನು ಬರುತ್ತೆ, ಸ್ಟೆಪ್ ವೈಸ್ ಏನು ಬರುತ್ತೆ ಅದನ್ನು ನಾನು ಕೊಡ್ತೀನಿ. ಆದರೆ ಇಲ್ಲಿ ಸಾಲ್ವ್ ಮಾಡೋದು ಬಿಡುವ ಟೈಮ್. ಓಕೆ, ಸೊ ಹೆಮಿಸ್ಪಿಯರ್ ಓಕೆ ಏನಿದೆ, ಸಿಲಿಂಡರ್ ಇದೆ, ಕೆಳಗೆ ಹೆಮಿಸ್ಪಿಯರ್ ಇದೆ. ಸೊ ಫಸ್ಟ್ ಏನು ತೊಗೊಳ್ಳೋಣ? ಕರ್ಡ್ ಸರ್ಫೇಸ್ ಏರಿಯಾ CSA. ಸೊ ಏನಾಯಿತು? CSA ಆಫ್ ಮೇಲ್ ಸಿಲಿಂಡರ್ ಇದೆ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πRH. ಯಾಕಂದರೆ ರೇಡಿಯಸ್ ಸೇಮ್ ಇದೆ, 2πRH ಪ್ಲಸ್ 2πr². ಏನು ಕಾಮನ್ ತೆಗಿಬೋದು? 2πr ಕಾಮನ್ ತೆಗಿಬೋದು. ಏನು ಉಳಿತು? H ಪ್ಲಸ್ R. H ಪ್ಲಸ್ R, ಯಾಕಂದರೆ ಇಲ್ಲಿ 2πRH ಇದೆ. ಸೊ H ಪ್ಲಸ್ R. ಸೊ ವ್ಯಾಲ್ಯೂಸ್ ಹಾಕ್ರಿ. ಅಗೇನ್ ಇಲ್ಲಿ ಟೋಟಲ್ 17.5, ಇದು 3.5 ಅಂದರೆ ರೇಡಿಯಸ್ಸು 1.75 ಆಯಿತು. ಸೊ ಈ 1.75 ತೆಗಿಬೇಕು, ಸಾಲ್ವ್ ಮಾಡಬೇಕು. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಡೆಫಿನೆಟ್ಲಿ ಇದ್ರದ್ದು ಸೊಲ್ಯೂಷನ್ ಕಳಿಸ್ತೀನಿ. ಬಿಕಾಸ್ ಇದು ನಾನು ಸಾಲ್ವ್ ಮಾಡ್ತಿಲ್ಲ, ಕಳಿಸ್ತೀನಿ. ಓಕೆನಾ? ಸಿಮಿಲರ್ಲಿ ವಾಲ್ಯೂಮು. ಸೊ ವಾಲ್ಯೂಮ್ ಏನಾಯಿತು? ಟೋಟಲ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಸೊ ಸಿಲಿಂಡರ್ದು ವಾಲ್ಯೂಮ್ πr²H, ಹೆಮಿಸ್ಫಿಯರ್ ವಾಲ್ಯೂಮ್ 2/3πr³. ಸೊ πr² ಕಾಮನ್ ತೆಗಿಬೋದು. ಸೊ ಏನು ಉಳಿತು? H ಪ್ಲಸ್ 2/3R. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬರುತ್ತೆ. ಬೇಕು ಅಂದರೆ ಜಾಯ್ನ್ ಆಗಿರಿ. ಓಕೆನಾ? ಡನ್. ನೆಕ್ಸ್ಟು ಕ್ವಿಕ್ಕಾಗಿ ಮೆಟಲ್ ಮೂಮೆಂಟು. ಓಕೆ, ಸೊ ಕೆಳಗೆ ಸಿಲಿಂಡರ್ ಇದೆ, ಮೇಲೇನಿದೆ ಹೆಮಿಸ್ಫಿಯರ್ ಇದೆ. ಮೂಮೆಂಟು ಪ್ರೈಸ್, ಎಸ್ ನಮಗೆ ಸಿಕ್ಕಿರೋ ಪ್ರೈಸ್, ನಮ್ಮ ಹತ್ರ ಒಂದು ಪ್ರೈಸ್ ತೋರಿಸ್ತೀನಿ ಆಮೇಲೆ. ಓಕೆ, ಸಚ್ ದಟ್ ರೇಡಿಯಸ್ ಅದು ಸಿಲಿಂಡರ್ದು 6 ಸೆಂಟಿಮೀಟರು, ಹೈಟು 14 ಸೆಂಟಿಮೀಟರ್. ಫೈನ್. ಪಿಯರ್ದು ರೇಡಿಯಸ್ ಎಷ್ಟಿದೆ? 2.1 ಸೆಂಟಿಮೀಟರ್. ಓಕೆ, ಕಾಸ್ಟ್ ಇಲ್ಲಿ ಕೇರ್ಫುಲ್ ಆಗಿರಿ. ಅವ್ರೇನು ಕೇಳಿರೋದು? ಕಾಸ್ಟ್ ಆಫ್ ಪೇಂಟಿಂಗ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಬರೀ ಸ್ಪಿಯರ್, ನಾಟ್ ಫುಲ್. ಅದಕ್ಕೆ ಕ್ವಶನ್ನ ಕೇರ್ಫುಲ್ ಆಗೋದ್ರೆ, ಅದಕ್ಕೆ ನಾನು ಈ ಕ್ವಶನ್ ತೊಗೊಂಡಿರೋದು. ಇದು ಫೈನಲ್ ಎಕ್ಸಾಮ್ ಅಲ್ಲ, ಮಾಡಲ್ ಕ್ವಶನ್ ಪೇಪರಲ್ಲ, ಯಾವುದೋ ಒಂದರಲ್ಲಿ ಬಂದಿತ್ತು. ದೇ ಆರ್ ಆಸ್ಕಿಂಗ್ ಓನ್ಲಿ ದ ಸ್ಪಿಯರ್. ಸೊ ಇಲ್ಲ ಅಂದರೆ ಏನು ಮಾಡ್ತಿದ್ರಿ? ಟೋಟಲ್ ಸರ್ಫೇಸ್ ಏರಿಯಾ ಬಂದಿದೆ, ಹಾಕು ಇಂಟು ಮಲ್ಟಿಪ್ಲೈ ಮಾಡಿ ಬಂತು, ಮಾರ್ಕ್ಸ್ ಹೋಯ್ತು. ಇಲ್ಲಿ ಸ್ಪಿಯರ್ದು ಅಷ್ಟೇ ಪೇಂಟ್ ಮಾಡಬೇಕು, ಅದರದ್ದು ಕಾಸ್ಟ್ ಏನು ಬರುತ್ತೆ. ಓಕೆನಾ? ಓಕೆ, ಫೈಂಡ್ ದ ಕ್ವಾಂಟಿಟಿ ಆಫ್ ಮೆಟಲ್. ಸೊ ಮೆಟಲ್ದು ಕ್ವಾಂಟಿಟಿ ಫೈಂಡ್ ಮಾಡಬೇಕು ಅಂದರೆ ಅಗೇನ್ ಫಾರ್ಮುಲಾ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ, ಸೊಲ್ಯೂಷನ್ ಕಳಿಸ್ತೀನಿ. ಸೊ ವಾಲ್ಯೂಮ್ ಆಫ್ ಟೋಟಲ್ ಕ್ವಾಂಟಿಟಿ. ಸೊ ಟೋಟಲ್ ಕ್ವಾಂಟಿಟಿ ಬೇಕು ಅಂದರೆ ಇಲ್ಲಿ ಸಿಲಿಂಡರ್ ಇದೆ, ಸ್ಪಿಯರ್ ಇದೆ. ಅಗೇನ್ ರೇಡಿಯಸ್ ಸೇಮ್ ಅಲ್ಲ, ರೇಡಿಯಸ್ ಬೇರೆ ಬೇರೆ. ಸೊ ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ 4/3πr³. ರೇಡಿಯಸ್ ಬೇರೆ ಇರೋದ್ರಿಂದ R1 ಅಂತ ತೊಗೊತೀನಿ. ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕೆಳಗೇನಿದೆ πr². ರೇಡಿಯಸ್ ಚೇಂಜ್ ಇದೆ, ಸೊ R2 ಅಂತ ತೊಗೊತೀನಿ. ಹೈಟ್ H ಅಂತ ತೊಗೋ, ಬಿಕಾಸ್ ಹೈಟ್ ಒಂದೇ ಹೈಟ್ ಇರೋದು. ಸೊ ಏನು ಕಾಮನ್ ತೆಗಿತೀರಾ? ಪೈ ಒಂದೇ ಕಾಮನ್ನು, ಇನ್ನು ಬೇರೆ ಏನೂ ಆಗೋಲ್ಲ, ಯಾಕಂದರೆ ರೇಡಿಯಸ್ ಬೇರೆ ಬೇರೆ ಇದೆ. ಸೊ ಏನು ಉಳಿತು? 4/3 ಪೈ ಕಾಮನ್ ತೆಗೆದ್ರೆ 4/3 R1³. ಏನು ಕಾಮನ್ ಇಲ್ಲ. ಸೊ
ಈಗ ಏನು ಮಾಡಬಹುದು ನೀವು ಅಂದರೆ ಪೈನ ಕಾಮನ್ ತೆಗೆದೇ ಮಾಡಿರಿ. ಕ್ಯಾಲ್ಕುಲೇಷನ್ ಹೆಂಗೆ ಈಸಿ ಆಗತ್ತೆ ಅಂತ ನೋಡ್ರಿ. ಸೊ ವಿತೌಟ್ ಟೇಕಿಂಗ್ ಪೈ ಕಾಮನ್, ಕೆಲವೊಂದ್ಸಲ ಅದಕ್ಕೆ ಕೊಡ್ತಾರೆ ಪೈ. ಇಲ್ಲಿ ನೀವು ಬರೀ ಪೈ ಕಾಮನ್ ತೆಗಿಬೋದಿತ್ತು, ಉಳ್ಕಿದೇನು ತೆಗಿಯೋಕ್ಕಾಗ್ತಿರಲ್ಲ. ಸೊ ಪೈ ಕಾಮನ್ ತೆಗಿದೇನೆ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಯಾಕಂದರೆ ಒಂದು ಹೊರಗೆ ತೆಗೆದು ಮಿಕ್ಕಿದೆಲ್ಲ ಒಳಗೆ ಇಟ್ಕೊಂಡ್ರೆ ಏನೂ ಯೂಸ್ ಇಲ್ಲ, ಹೌದೋ ಇಲ್ಲ? ಸೊ ಹಂಗೆ ಇದೆಯೋ ಹಾಗೆ ಹಾಕೊಂಡು ಸಾಲ್ವ್ ಮಾಡಿರಿ, ಆವಾಗ ಈಸಿ ಸಾಲ್ವ್ ಆಗೋದಕ್ಕಂತ ಕೊಟ್ಟಿದ್ದಾರೆ. ಸೊ 4/3 ಪೈ 22/7. ನಾನು ಫುಲ್ ಸಾಲ್ವ್ ಮಾಡಲ್ಲ, ತೋರಿಸ್ತೀನಿ ನಿಮಗೆ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. 4/3 22/7 ರೇಡಿಯಸ್ ಆಫ್ ಸ್ಪಿಯರ್ 2.1. ಸೊ 2.1ನ ನೀವು 2.1 ಅಂತ ಹೇಳ್ಬೋದು, ಅದು 21/10. 21/10 is 2.1. r³ ಇದೆ. ಸೊ 21/10 ಇಂಟು 21/10 ಪ್ಲಸ್ ಪೈ ಅಗೇನ್ 22/7 ರೇಡಿಯಸ್ 6 ಸ್ಕ್ವೇರ್ 6 ಇಂಟು 6 ಹೈಟ್ 14. ಸೊ ಅದಕ್ಕೆ 14 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಏನು ಕ್ಯಾನ್ಸಲ್ ಆಯಿತು? ಸೊ ಕೆಳಗಿರೋದು ಕ್ಯಾನ್ಸಲ್ ಆಯ್ತಾ? 7 3s 21. 10 100 1000 ಕೆಳಗಿತ್ತು ಅಂದರೆ ಆರಾಮಿರ್ರಿ, ಹಿಂಸೆ ಇಲ್ದಿರ. ಯಾಕಂದರೆ ಡೆಸಿಮಲ್ ಅಷ್ಟೇ ಲೆಫ್ಟ್ ಸೈಡ್ ಹಾಕೊಂಡು ಹೋದ್ರೆ ಮುಗೀತು. ಸೊ ಇಲ್ಲಿ 7 1s 7 2s ಕೆಳಗೇನೂ ಇಲ್ಲ. ಸೊ ಎಷ್ಟು ಬಂತಿದು? 6 ಇಂಟು 6 36 ಇಂಟು 2 72. ಸೊ 72 ಓಕೆ 72 ಇಂಟು ಎಷ್ಟಾಯಿತು? 36 72 ಇಂಟು 22 1584. ಓಕೆ, ಇದು ಮಾಡೇ ಬಿಡ್ತೀನಿ ಅನ್ಸುತ್ತೆ. 1584 ಪ್ಲಸ್ ಇಲ್ಲೇನು ಉಳಿತು? ಕೆಳಗೆ 1000 ಉಳಿತು ಇಡ್ರಿ ಹಂಗೆ. ಮೇಲೇನು? 4 ಇಂಟು 22 88. 88 ಇಂಟು 21 ಸ್ಕ್ವೇರ್ ಅಂದರೆ 441. ಸೊ 88 ಇಂಟು 441 38. ಸೊ 38808. ಸೊ ಕೆಳಗೆ ಎಷ್ಟಿದೆ? 1000 ಇದೆ. ಸೊ 1000 ಅಂದರೆ ಎಲ್ಲಪ್ಪ ಬರೀ ಇಲ್ಲಿ ಬರ್ತೀನಿ ನೋಡ್ರಿ. 1000 ಅಂದರೆ 1 2 3. ಸೊ 3 0 ಇದೆ, 3 ಲೆಫ್ಟ್ ಸೈಡ್ಗೆ ಬರಬೇಕು. 38.808 ಆಗುತ್ತೆ. ಸೊ ಡೆಸಿಮಲ್ ಇಲ್ಲಿದೆ. ಸೊ ಈ ಡೆಸಿಮಲ್ ಏನಾಗುತ್ತೆ? 3 0 ಇರೋದ್ರಿಂದ 1 2 3. ಸೊ 3 ಲೆಫ್ಟಿಗೆ ಬಂತು ಅಂದರೆ 38.808. ಸೊ ಆಯ್ತಲ್ಲ, ಮುಗೀತು. ಪ್ಲಸ್ 1584 ಡಿವೈಡೆಡ್ ಬೈ 1000 ಈಸ್ ಈಕ್ವಲ್ ಟು ಪ್ಲಸ್ 1584. ಸೊ ಟೋಟಲ್ ಆನ್ಸರ್ ಎಷ್ಟು ಬಂತು? 1622.808 ಸೆಂಟಿಮೀಟರ್ ಕ್ಯೂಬ್. ನಾನು ಆನ್ಸರ್ ಕಳಿಸ್ತೀನಿ ಅಂದರೆ ಇಷ್ಟು ಫಾಸ್ಟಾಗಿ ಆನ್ಸರೇ ಬಂದುಬಿಡ್ತು ನೋಡ್ರಿ. ಇಲ್ಲಿ ಅಗೇನ್ ಅದಕ್ಕೆ ಹೇಳೋದು, ಇಲ್ಲಿ ಡೆಸಿಮಲ್ ಹಿಂಗೆ ಇಟ್ಕೊಂಡು ಸಾಲ್ವ್ ಮಾಡಿದಾಗ ಕೆಳಗೆ 1000 ಬಂತು. ಎಷ್ಟು ಫಾಸ್ಟಾಗಿ ಸಾಲ್ವ್ ಆಯ್ತು. ನಾನು ಕ್ಯಾಲ್ಕುಲೇಟ್ರ್ ಇದೆ ಅಂತ ಅಲ್ಲ, ಕ್ಯಾಲ್ಕುಲೇಟ್ರು ನಾನು ಇಲ್ಲಿ ಯೂಸ್ ಮಾಡಿದ್ದು. ಬಟ್ ನೀವು ಹಾಗೆ ಸಾಲ್ವ್ ಮಾಡಿದಿದ್ರೆ ಟ್ರೈ ಮಾಡಿರಿ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ದೇರ್ ಆರ್ ಸಮ್ ಟ್ರಿಕ್ಸ್. ಬೈ ಯೂಸಿಂಗ್ ದಟ್, ಟ್ರಿಕ್ಸ್ ಅಂತನೂ ಅಲ್ಲ, ನೀವು ನೋಡಿದ ತಕ್ಷಣ ಯಾವ್ದು ಕಾಮನ್ ತೆಗಿಬೇಕು ತೆಗಿಬಾರ್ದು ಅಂತ ಗೊತ್ತಾಯಿತು ಅಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ, ಅರ್ಧ ಈಸಿ ಆದಂಗೆ. ಓಕೆ, ಆಯಿತು, ಮುಗೀತು. ಇನ್ನೇನು ಇದ್ರದ್ದು ಕಾಸ್ಟ್ ಫೈಂಡ್ ಮಾಡಬೇಕು. ಸೊ ಸ್ಪಿಯರ್ ಇರೋದ್ರಿಂದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ 4πr². ಸೊ ಏನಾಯಿತು? 4 ಇಂಟು ಪೈ 22/7 r 21/10 ಇಂಟು 20. ಓಕೆ, ಇಂಟು 21/10. ಸೊ 7 1s 7 3s 4 ಇಂಟು 22 88. 88 ಇಂಟು 3 ಇಂಟು 21 63 ಡಿವೈಡೆಡ್ ಬೈ 100. ಸೊ ಎಷ್ಟಾಯಿತು? ಇದನ್ನು ಸಾಲ್ವ್ ಮಾಡಿಬಿಡ್ತೀನಿ ಬಿಡ್ರಿ, ಮತ್ತು ಇದು ಒಂದಕ್ಕೆ ಏನಕ್ಕೆ ಎಲ್ಲ ಸೊಲ್ಯೂಷನ್ ಕಳಿಸ್ಲಿ. ಸೊ 88 ಇಂಟು 63 5544 ಡಿವೈಡೆಡ್ ಬೈ 100. ಇಲ್ಲೂ 2 ಲೆಫ್ಟಿಗೆ ಬರುತ್ತೆ. ಸೊ ಎಷ್ಟಾಯಿತು? 55.44 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೇನಾಯ್ತು? ಇದು ಏನಾಯ್ತು? ಇದು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಸರ್ಫೇಸ್. ಓಕೆ, 10 ಪೈಸೆ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಪ್ರತಿ ಸೆಂಟಿಮೀಟರ್ ಸ್ಕ್ವೇರ್ಗೂ ಎಷ್ಟು? 10 ಪೈಸೆ.
ಸೊ ಇಂಟು 10 ಪೈಸೆ ಅಂದರೆ 0.1, ಎಷ್ಟಾಯಿತು 5.5 ಸಮಥಿಂಗ್ ರುಪೀಸ್. ಡನ್. ಓಕೆ, ಸೊ ಲಾಸ್ಟ್. ಓಕೆ, ನೆಕ್ಸ್ಟ್ ದ ಹೆಮಿಸ್ಪೆರಿಕಲ್ ಬೌಲ್. ಸೊ ಒಂದು ಹೆಮಿಸ್ಪೆರಿಕಲ್ ಬೌಲ್ ಇದೆ, ಅದು ಸುತ್ತಲೂ ಓಕೆ ರೇಡಿಯಸ್ ಇದೆ. ರೇಡಿಯಸ್ಸು 18 ಸೆಂಟಿಮೀಟರ್ ಇಸ್ ಫುಲ್ ಆಫ್ ಫ್ರೂಟ್ ಜ್ಯೂಸ್. ಅದ್ರ ಫುಲ್ಲು ಫ್ರೂಟ್ ಜ್ಯೂಸ್ ಇದೆ, ಅದಕ್ಕೆ ಕಲರ್ ಹಾಕಿ, ಬಟ್ ಒಂದೇ ಕಲರ್ ಇರುತ್ತೆ. ದ ಜ್ಯೂಸ್ ಇಸ್ ಟು ಬಿ ಫಿಲ್ಡ್ ಇಂಟು ಎ ಸಿಲಿಂಡ್ರಿಕಲ್ ಶೇಪ್ಡ್ ಬಾಟಲ್ಸ್ ಈಚ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ಆ್ಯಂಡ್ ಹೈಟ್. ಓಕೆ, ಸಿಲಿಂಡರ್ ಕೊಟ್ಟಿದ್ದಾರೆ, ಅದರ ರೇಡಿಯಸ್ಸು 3, ಹೈಟ್ 9. ಓಕೆ, ಇದರದ್ದು ರೇಡಿಯಸ್ಸು ಹೈಟ್ ಇಲ್ಲೇ ಬರ್ಕೊತೀನಿ. ಸೊ ಇಂಟರ್ನಲ್ ರೇಡಿಯಸ್ಸು ಇದು ಸ್ಮಾಲ್ ಆರ್. ಓಕೆ, ಫೈಂಡ್ ದ ನಂಬರ್ ಆಫ್ ಬಾಟಲ್ಸ್ ರಿಕ್ವೈರ್ಡ್ ಟು ಎಂಟಿ ದ ಬೌಲ್. ನಂಬರ್ ಆಫ್ ಬಾಟಲ್ಸ್ ಅಂದರೆ ಸಿಲಿಂಡರ್ ಎಷ್ಟು ಬೇಕು, ಎಷ್ಟು ಸಿಲಿಂಡ್ರಿಕಲ್ ಬಾಟಲ್ಸ್ ಬೇಕು. ಸೊ ಇದೇನಿದೆ ಹೆಮಿಸ್ಪಿಯರ್ದು ವಾಲ್ಯೂಮ್ 2/3 πr³. ಸ್ಪಿಯರ್ ಆಯಿತು ಅಂದರೆ 4/3, ಇದು ಹೆಮಿಸ್ಪಿಯರ್ 2/3. ಸೊ ದಿಸ್ ಈಸ್ ಈಕ್ವಲ್ ಟು ಏನಿದೆ ಸಿಲಿಂಡ್ರಿಕಲ್ ಶೇಪ್ ಇದೆ. ಸೊ ಸಿಲಿಂಡ್ರಿಕಲ್ ಶೇಪು ಎಷ್ಟು ಅಂತ. ಸೊ ಎನ್ ನಂಬರ್ ಆಫ್ ಸಿಲಿಂಡರ್ಸ್ ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಹೆಚ್. ಸೊ ಎನ್ ಪೈ ಹಂಗೆ ಇರಲಿ, ಯಾಕಂದರೆ ಪೈ ಕ್ಯಾನ್ಸಲ್ ಆಗುತ್ತೆ. ಆರ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. ಸೊ ಎಷ್ಟಾಯಿತು 3 3 ಡೈರೆಕ್ಟಾಗಿ ಬರ್ಬಿಡ್ತೀನಿ 9. ಹೆಚ್ ಎಷ್ಟಿದೆ ಅಗೇನ್ ದಿಸ್ ಇಸ್ ಆಲ್ಸೋ 9. ಸೊ ದಿಸ್ ಈಸ್ ಈಕ್ವಲ್ ಟು 2/3 ಪೈ ಹಂಗೆ ಇಲ್ಲ, ಯಾಕಂದರೆ ಕ್ಯಾನ್ಸಲ್ ಮಾಡ್ತೀನಿ. ಆರ್ ಕ್ಯೂಬ್ ಅಂದರೆ 18 ಕ್ಯೂಬ್. ಸೊ 18. ಓಕೆ, 2/3 ಇಂಟು ಪೈ ಇಂಟು 18 ಕ್ಯೂಬ್ ಅಂದರೆ 18 ಇಂಟು 18 ಇಂಟು 18. ಸೊ ಈಗೇನಾಯಿತು ಪೈ ಕ್ಯಾನ್ಸಲ್ ಆಯಿತು. 3 1s 3 6. ನೆಕ್ಸ್ಟು ಇಲ್ಲಿದೆ 9. 3ಇಂದ ಕ್ಯಾನ್ಸಲ್ ಆಯಿತು ಅಂದರೆ 3 2. ನೆಕ್ಸ್ಟು 3ಇಂದ ನೆಕ್ಸ್ಟ್ ಇದು ಓಕೆ 2ಇಂದನೇ ಆಗುತ್ತೆ, ಬಟ್ ಸ್ಟಿಲ್ ಓಕೆ 6. 3 1s 3 2s ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ. ದಿಸ್ ಆಲ್ ಈಸ್ ರಿಮೈನಿಂಗ್ ಅಂದರೆ 2 2s 4, 4 2s 8, 8 ಇಂಟು 6 ಉಳಿತು. ಓಕೆ ಅಷ್ಟೇ. ಸೊ 2 2s 4, 4 2s 8, 18 ಇಂಟು 8. ಸೊ 18 ಇಂಟು 8. ಸೊ ಎನ್ ಈಸ್ ಈಕ್ವಲ್ ಟು 18 2s 36, 36 ಕಮ್ಮಿ ಆಯಿತು ಅಂದರೆ 144. ಸೊ ಯು ರಿಕ್ವೈರ್ 144 ಬಾಟಲ್ಸ್, 10 cylindrical bottles. ಓಕೆ, ಎ ಮಿಲ್ಕ್ ಟ್ಯಾಂಕ್ ಇಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್. ಅಲ್ಲಿ ಸಿಲಿಂಡರ್ ಕೊಟ್ಟಿದ್ದಾರೆ ವಿತ್ ಹೆಮಿಸ್ಪಿಯರ್ಸ್ ಆಫ್ ಸೇಮ್ ರೇಡಿಯೈ. ಸೊ ಮೇಲೊಂದು ಹೆಮಿಸ್ಪಿಯರ್, ಕೆಳಗೊಂದು ಹೆಮಿಸ್ಪಿಯರು. ಇದು ಸಿಲಿಂಡ್ರಿಕಲ್ ಬಾಟಲು. as shown in the figure, if the total height of the tank, so total height 6 meter, radius 1 meter. ಸೊ ಸಿಲಿಂಡರ್ದು 1 ಮೀಟರು, ಸ್ಪಿಯರ್ದು 1 ಮೀಟರ್. ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ ಈ ಒಂದು ಪೋರ್ಷನ್ನು ಸೇಮ್ ಇದೆ. ಸೊ ಸೇಮ್ ಇದ್ದಾಗ ರೇಡಿಯಸ್ ಸಿಲಿಂಡ್ರದು ಸ್ಪಿಯರ್ದು ಎರಡು ಸೇಮೆ. ನೆಕ್ಸ್ಟು ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಈಸ್ ವಾಲ್ಯೂಮ್. ಲೀಟರ್ಸ್ ಅಂದರೆ ವಾಲ್ಯೂಮ್. ಸೊ ಕ್ವಾಂಟಿಟಿ ವಾಲ್ಯೂಮ್. ಸೊ ಟೋಟಲ್ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಿರೋದು. ಸೊ ಟೋಟಲ್ ವಾಲ್ಯೂಮ್ ಅಂದರೆ ಸೊ ಟೋಟಲ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಏನು 2 ಟೈಮ್ಸ್ 2 ಹೆಮಿಸ್ಪಿಯರ್ ಇದೆ. ಸೊ 2 ಟೈಮ್ಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಒಂದು ಸಿಲಿಂಡರು, 2 ಹೆಮಿಸ್ಪಿಯರು. ಸೊ ದಿಸ್ ಓಕೆ, ಈಗ ಫಾರ್ಮುಲಾ ಬರೀತೀರಾ ಅಂದರೆ 2 ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ 2/3 ಪೈ ಆರ್ ಕ್ಯೂಬ್. ಸೊ ಇಲ್ಲಿ ರೇಡಿಯಸ್ ಓಕೆ ಫಸ್ಟ್ ಫಾರ್ಮುಲಾ ಹೊಡೆದ್ಬಿಡ್ತೀನಿ. ಆರ್ ಕ್ಯೂಬ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ ಆರ್ ಸ್ಕ್ವೇರ್, ರೇಡಿಯಸ್ ಸೇಮು, ಹೆಚ್. ಸೊ ಇಲ್ಲಿ ಕಾಮನ್ ಏನು ತೆಗಿಬೋದು ತೆಗೆದುಬಿಡ್ರಿ. ಕಾಮನ್ ಏನು ಇದೆ, ಪೈ ಇದೆ, ಆರ್ ಇದೆ. ಆರ್ ಸ್ಕ್ವೇರ್. ಓಕೆ, ಕಾಮನ್ ತೆಗೀರಿ. ಸೊ ಪೈ ಆರ್ ಸ್ಕ್ವೇರ್. ಸೊ ಇಲ್ಲೂ ಪೈ ಆರ್ ಕ್ಯೂಬ್ ಇದೆ, ಆರ್ ಸ್ಕ್ವೇರ್ ಕಾಮನ್. ಸೊ ಇಲ್ಲೂ ಪೈ ಆರ್ ಸ್ಕ್ವೇರ್ ಕಾಮನ್. ಸೊ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗೆದ್ರಿ ಅಂದರೆ ಇದರಲ್ಲಿ ಪೈ ಆರ್ ಸ್ಕ್ವೇರ್, ಪೈ ಹೋಯ್ತು, ಆರ್ ಸ್ಕ್ವೇರ್ ಹೋಯ್ತು, ಇನ್ನೇನು ಆರು ಉಳಿತು. 2 2s 4/3. ಸೊ
ಸೊ ಪೈ ಆರ್ ಕ್ಯೂಬಲ್ಲಿ ಪೈ ಆರ್ ಸ್ಕ್ವೇರ್ ಹೋಯ್ತು ಅಂದರೆ ಆರ್ ಉಳಿತು, ಪ್ಲಸ್ ಪೈ ಆರ್ ಸ್ಕ್ವೇರ್ ಹೋಯ್ತು ಅಂದರೆ ಹೆಚ್ ಉಳಿತು. ಸೊ ವ್ಯಾಲ್ಯೂಸ್ ಹಾಕ್ರಿ. ಸೊ ವ್ಯಾಲ್ಯೂಸ್ ಹಾಕಿದಾಗ ಪೈ 22/7 ಆರ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಏನಿಲ್ಲ 1, ರೇಡಿಯಸ್ ಒಂದೇ ತಾನೆ, ಹಾಂ ರೇಡಿಯಸ್ 1, 4/3 ಓಕೆ, ಇಲ್ಲೂ ಆರ್ ಅಂದರೆ 1. ಸೊ ಹೈಟ್ ಆಫ್ ಸಿಲಿಂಡರ್. ಸೊ ಟೋಟಲ್ ಹೈಟ್ ಎಷ್ಟಿದೆ, ಎಲ್ಲಿದೆಯಪ್ಪ, ಟೋಟಲ್ ಹೈಟು 6, ಟೋಟಲ್ 6. ಇದರಲ್ಲಿ ಇಲ್ಲಿ 1 ಹೋಯ್ತು, ಕೆಳಗೆ 1 ಹೋಯ್ತು, ಸೊ 2 ಹೋಯ್ತು ಸ್ಪಿಯರ್ದು, ಹೆಮಿಸ್ಪಿಯರ್ದು. ಸೊ ಮೇಲೊಂದು ಕೆಳಗೊಂದು 2 ಹೋಯ್ತು, ಇನ್ನೆಷ್ಟು ಉಳಿತು, 4 ಉಳಿತು. ಸೊ ದಟ್ ಈಸ್ ದ ಹೈಟ್. ಸೊ ಏನಾಯಿತು, 4/3 ಆರ್ ಅಂದರೆ 1 ಪ್ಲಸ್ 4. ಸೊ ಎಲ್ ಸಿ ಎಮ್ ತೊಗೊಳ್ರಿ, ಎಲ್ ಸಿ ಎಮ್ 3 ಬಂತು. ಸೊ ಎಷ್ಟಾಯ್ತು ಇದು, 22/7 ಇಂಟು 1. ಸೊ ಎಲ್ ಸಿ ಎಮ್ 3. ಸೊ 3 ಮಲ್ಟಿಪ್ಲೈ ಆಯಿತು ಅಂದರೆ 4 3 is 12, 12 plus 4 16. ಸೊ ಸಿಂಪ್ಲಿಫೈ ಮಾಡಿರಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ. ಸೊ ಅಗೇನ್ ಸಿಂಪ್ಲಿಫಿಕೇಶನ್, ಇಟ್ ವಿಲ್ ಬಿ ಅರೌಂಡ್ 16. ಯಾಕೆ 3 7s are 21. ಸೊ 22/21 ಅಂದರೆ ಆಲ್ಮೋಸ್ಟ್ 1 ಪಾಯಿಂಟ್ ಸಮಥಿಂಗ್. ಸೊ ಇಂಟು 16 ಅಂದರೆ ಎಷ್ಟೇ 16 ಪಾಯಿಂಟ್. ಸೊ ನಿಮಗೆ ಫೈನಲ್ ಆನ್ಸರ್ ಏನೇ ಬಂದರೂ 16 ಪಾಯಿಂಟ್ ಸಮಥಿಂಗಲ್ಲೇ ಇರಬೇಕು. ತುಂಬ ಜಾಸ್ತಿ ಏನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಇದೆಲ್ಲ ಅದಕ್ಕೆ ಕ್ಯಾಲ್ಕುಲೇಷನ್ ಕ್ವಿಕ್ಕಾಗಿರಬೇಕು. ಎ ಮೆಡಿಸಿನ್ ಕ್ಯಾಪ್ಸ್ಯೂಲ್, ಒಂದು ಕ್ಯಾಪ್ಸ್ಯೂಲ್ ಇದೆ, ಸೇಮ್ ಹಿಂದೆ ಡಯಾಗ್ರಾಮ್ ಹೆಂಗಿದೆಯೋ ಅದೇ ರೀತಿ. ಓಕೆ, 2 ಹೆಮಿಸ್ಪಿಯರ್ ಇದೆ. ದ ಲೆಂತ್ ಆಫ್ ದ ಎಂಟೈರ್ ಕ್ಯಾಪ್ಸ್ಯೂಲ್, ಅಗೇನ್ ಎಂಟೈರ್ ಕ್ಯಾಪ್ಸ್ಯೂಲ್ ಲೆಂತ್ ಎಷ್ಟಿದೆ 14 mm. ಅಲ್ಲಿ ಮೀಟ್ರು, ಇಲ್ಲಿ mm. SI ಯೂನಿಟ್ಸ್ ಇಲ್ಲ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ, ಫೈನಲ್ ಬರಿಬೇಕಾದ್ರೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಡಯಾಮೀಟರ್ ಆಫ್ ದ ಕ್ಯಾಪ್ಸ್ಯೂಲ್ ಇಸ್ 5. ಡಯಾಮೀಟರಲ್ಲಿ ರೇಡಿಯಸ್ ಕೊಟ್ಟಿದ್ರೆ ಇಲ್ಲಿ ಡಯಾಮೀಟರ್ ಫುಲ್ಲು 5 mm. ಫೈಂಡ್ ಇಟ್ಸ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಅಂದರೆ ಟೋಟಲ್, ಯಾಕಂದ್ರೆ ನನಗೆ ಕರ್ಡ್ ಸರ್ಫೇಸ್ ತೊಗೊಂಡು ಏನೂ ಯೂಸ್ ಇಲ್ಲ. ಕರ್ಡ್ ಅಂದರೆ ನಂಗೆ ಟೋಟಲೇ ಬೇಕು. ಸೊ ಟೋಟಲ್ ಸರ್ಫೇಸ್ ಏರಿಯಾ, ಅಗೇನ್ ಇಲ್ಲಿ ಏನು ಬಂತು, 2 times ಸರ್ಫೇಸ್ ಏರಿಯಾ ಆಫ್ ಯಾವುದು, ಓಕೆ ಇದು ಅಗೇನ್ CSA. ಯಾಕಂದರೆ ಇಲ್ಲಿ ಹೆಮಿಸ್ಪಿಯರ್ದು ನಾನು CSA ತೊಗೊತಿದ್ದೀನಿ, ಹೊರಗಿಂದ ಮಾತ್ರ ಬೇಕಿರೋದ್ರಿಂದ. ಸೊ CSA ಆಫ್ ಹೆಮಿಸ್ಪಿಯರ್ ಪ್ಲಸ್ ಸಿಲಿಂಡರ್ದು, ಓಕೆ CSA ಆಫ್ ಸಿಲಿಂಡರ್. ಇಲ್ಲೇನು ಸಿಲಿಂಡರ್ ಇದೆ, ಸಿಲಿಂಡರ್ದು ಕರ್ಡ್ ಸರ್ಫೇಸ್ ಏರಿಯಾ ಬೇಕು, ಸಿಲಿಂಡರ್ದು ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ. ಯಾಕಂದರೆ ಆ ಕಡೆ ಈ ಕಡೆ ನನಗೆ ಹೆಮಿಸ್ಪಿಯರ್ ಇರೋದ್ರಿಂದ ನನಗೆ ಸಿಲಿಂಡರ್ ಏನು ಉಳಿತು ಅದ್ರದ್ದು ಕರ್ಡ್ ಸರ್ಫೇಸ್ ಅಷ್ಟೇ ಬೇಕು. ಸಿಲಿಂಡರ್ದು ನನಗೆ ಈ ಸರ್ಫೇಸು ಮತ್ತು ಈ ಸರ್ಫೇಸು ಏರಿಯಾ ಬೇಕಾಗಿಲ್ಲ. ಸೊ ನನಗೆ ಕರ್ಡ್ ಸರ್ಫೇಸ್ ಅಷ್ಟೇ ಬೇಕು. ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ರಿ. ಸೊ 2, ಯಾಕಂದರೆ ಕೆಲವೊಂದು ಕಾಮನ್ ತೆಗಿಬೋದು, ಹಿಂದೆ ಕಾಮನ್ ತೆಗೆದ್ನಲ್ಲ ಅದೇ ರೀತಿ ಕಾಮನ್ ತೆಗೆಯೋದು. ಒಂದೊಂದ್ಸಲ ಸಾಲ್ವ್ ಮಾಡೋದಕ್ಕೆ ನಿಮಗೆ ವ್ಯಾಲ್ಯೂಸ್ ಹೆಂಗೆ ಕೊಟ್ಟಿರ್ತಾರೆ ಅಂದರೆ, ಕಾಮನ್ ತೆಗೆದಾಗ ಫೈನಲಿ ಸಾಲ್ವ್ ಆಗಿ ಈಸಿಯಾಗಿ ನಿಮ್ಗೆ ವ್ಯಾಲ್ಯೂ ಬರೋಂಗೆ ಕೊಟ್ಟಿರ್ತಾರೆ. ನೋಡೋಣ ಇಲ್ಲೂ ಹಂಗೆ ಕೊಟ್ಟಿದ್ರು ನಿಮ್ಮ ಲಕ್ಕು ಅಂದರೆ. ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್ ಈಸ್ ಟೋಟಲ್ ಈಸ್ 3πr². ಕರ್ಡ್ ಸರ್ಫೇಸ್ ಏರಿಯಾ 2πr². ಸೊ 2 × 2πr² ಪ್ಲಸ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ πr. ಸೊ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಏನಾಯಿತು, 2πrh. ಸೊ 2πr ಅಂದರೆ ಸರ್ಕಂಫರೆನ್ಸ್, ಇಂಟು ಹೆಚ್ ಮಾಡಿದಾಗ ನಿಮಗೆ ಕರ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಸೊ 2πr ಈಸ್ ಏನು, ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಇಂಟು ಹೆಚ್ ಮಾಡಿದ್ರೆ ಅಂದರೆ ನಿಮಗೆ ಕರ್ಡ್ ಸರ್ಫೇಸ್ ಏರಿಯಾ ಬರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂದರೆ ಆ ಕಡೆ ಒಂದು ಸರ್ಕಲ್ ಈ ಕಡೆ ಒಂದು ಸರ್ಕಲ್ ಅಂದರೆ 2πr² ಆ್ಯಡ್ ಮಾಡ್ತೀರಾ. ಬಟ್ ಇಲ್ಲಿ ನಿಮ್ಗೆ ಕರ್ಡ್ ಸರ್ಫೇಸ್ ಏರಿಯಾ ಅಷ್ಟೇ ಬೇಕಿರೋದು. ಸೊ ಎಷ್ಟಾಯಿತು, 4πr² ಪ್ಲಸ್ 2πrh. ಯಾಕಂದ್ರೆ ರೇಡಿಯಸ್ ಎಲ್ಲ ಸೇಮ್ ಇದೆ, ಸೊ ಅದಕ್ಕೆ ಸೇಮ್ ಆರ್ ಇಟ್ಟೆ. ಸೊ ಇಲ್ಲೇನು ತೆಗಿಬೋದು, 2, ಓಕೆ 2 ಕಾಮನ್ ತೆಗಿದ್ದೀನಿ, 4 ಇದೆ. ಅಗೇನ್ ಪೈ ಇದೆ, ಆರ್ ಇದೆ, ಯಾಕಂದರೆ ಇಲ್ಲಿ r² ಇದೆ, ಬಟ್ ಇಲ್ಲಿ r ಅಷ್ಟೇ ಇದೆ. ಸೊ 2πr ಕಾಮನ್ ತೆಗೆದೆ. ಸೊ 2 ಇಲ್ಲಿ 4ಅಲ್ಲಿ 2 ಹೋಯ್ತು ಅಂದರೆ 2 ಉಳಿತು, ಪೈ ಹೋಯ್ತು. ಸೊ ಆರ್ ಕಾಮನ್ ತೆಗೆದೆ, ಇನ್ನೊಂದು r ಉಳಿತು, ಪ್ಲಸ್
2πr ಅಷ್ಟು ಹೋಯಿತು ಅಂದರೆ ಹೆಚ್ಚು ಉಳಿತು. ಸೊ ಈಗ ಏನಾಯಿತು, ಈಗ ವ್ಯಾಲ್ಯೂಸ್ ಹಾಕ್ರಿ. ಸೊ ಈಗ ವ್ಯಾಲ್ಯೂಸ್ ಹಾಕಿದ್ರಿ ಅಂದರೆ 2 ಇಂಟು 22/7 ರೇಡಿಯಸ್ 5 mm is diameter. So radius is 5/2. Again 2 times the radius ಅಂದರೆ diameter, that is nothing but 5 plus height total 14. ಇದೆಷ್ಟಾಯಿತು ಅಂದರೆ ಈ ಪಾರ್ಟ್ ಎಷ್ಟಾಯಿತು 5. ಸಿಮಿಲರ್ಲಿ ಈ ಪಾರ್ಟ್ ಎಷ್ಟಾಯಿತು 5. ಸೊ ಇದು 5 ಆಯಿತು. 5 sorry this is radius again, radius, this is 2.5 radius not diameter. Confuse out, so ನಾನು ಸ್ವಲ್ಪ ಕನ್ಫ್ಯೂಸ್ ಆದ. ಸೊ ರೇಡಿಯಸ್, ಸೊ ದಿಸ್ ರೇಡಿಯಸ್ ಇಸ್ 2.5. ಸಿಮಿಲರ್ಲಿ ದಿಸ್ ಪಾರ್ಟ್ ಇಸ್ 2.5. ಸೊ ಇಲ್ಲೂ 2.5 ಆಯಿತು, 2.5 ಆಯಿತು. ಸೊ ಟೋಟಲ್ ಎಷ್ಟಾಯಿತು 5 ಹೋಯಿತು. ಸೊ 5 ಹೋಯಿತು ಅಂದರೆ ರಿಮೈನಿಂಗ್ ಇಸ್ 9, ಯಾಕಂದರೆ ಟೋಟಲ್ 14. ಸೊ 5 ಹೋಯಿತು ಅಂದರೆ ಹೈಟ್ ಆಫ್ ಸಿಲಿಂಡರ್ ದಟ್ ಈಸ್ 9. ಸೊ ಈಗ ನೋಡ್ರಿ, ಈಗ 5 + 9 14. ಇಲ್ಲಿ 7 ಇದೆ, 7 14 ಡಮ್ ಅನ್ನತ್ತೆ, ಅಂದರೆ ಈಸಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟಾಯಿತು 2 ಇಂಟು 22/7 ಇಂಟು 5/2 5/2 ಇಂಟು 14. 7 1s 7 2s 2 2 ಕ್ಯಾನ್ಸಲ್. 2 ಇಂಟು 22 44 ಇಂಟು 5 ಅಂದರೆ 220. ಸೊ ದಿಸ್ ಇಸ್ ಮಿಲಿಮೀಟರ್ ಅಲ್ಲ, ಮಿಲಿಮೀಟರ್ ಸ್ಕ್ವೇರ್. ಅದೇ ನೀವೇನಾದರೂ ಕಾಮನ್ ತೊಗೊಂಡೆ ಮಾಡಿದಿದ್ರೆ ಟ್ರೈ ಮಾಡಿರಿ, ನಿಮಗೆ ಡೆಸಿಮಲಲ್ಲಿ ಬರೋದು, ಲಾಸ್ಟ್ ಡೆಸಿಮಲ್ ಆ್ಯಡ್ ಮಾಡು, ಡೆಸಿಮಲ್ ಮಲ್ಟಿಪ್ಲೈ ಡಿವೈಡ್ ಯಾಕೆ ಅಷ್ಟಲ್ಲೇನೋ. ಅದಕ್ಕೆ ಕಾಮನ್, ನೀವು ಯೂಶ್ವಲಿ ಕಾಮನ್ ಈಸಿಯಾಗಿ ಸಿಂಪ್ಲಿಫೈ ಆಗಲಿ ಅಂತಲೇ ಕೊಟ್ಟಿರ್ತಾರೆ. ಸೊ ಇಷ್ಟು ಈಸಿಯಾಗಿ ಮಾಡ್ಬೋದು. ನಾನು ಎಲ್ಲೂ ಸೈಡಿಗೆ ಹಾಕ್ಕೊಂಡು ಅಥವಾ ರಫ್ ವರ್ಕ್ ಅಂತ ಮಾಡಬೇಕಾಗಿಲ್ಲ. ಓಕೆ, ಇನ್ನು ರೈಟ್ ಸರ್ಕ್ಯುಲರ್ ಸಿಲಿಂಡರ್. ಓಕೆ, ಲಾಸ್ಟ್ ಪ್ರಾಬ್ಲಮ್, ರೈಟ್ ಸರ್ಕ್ಯುಲರ್ ಕೋನ್. ಓಕೆ, ಕೋನ್ ಇದೆ, ಹೈಟ್ ಟೋಟಲ್ ಹೈಟ್ 30 ಸೆಂಟಿಮೀಟರ್ ಇದೆ. ಆ್ಯಂಡ್ ರಿಮೂವ್ ಬೈ ಪ್ಲೇನ್, ಒಂದು ಪ್ಲೇನ್ ಕಟ್ ಮಾಡಿ ಮೇಲಿಂದು ಸಣ್ಣ ಕೋನ್ ಆಯಿತು. ಓಕೆ, ಇಫ್ ದ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್, ವಾಲ್ಯೂಮ್ ಸಣ್ಣ ಕೋನ್ದು ವಾಲ್ಯೂಮ್ ಏನಿದೆ 1/27 ದ ವಾಲ್ಯೂಮ್ ಆಫ್ ಬಿಗ್ಗರ್ ಕೋನ್. ಸೊ ಸಣ್ಣ ಕೋನ್ ವಾಲ್ಯೂಮು 1/27 ದ ಬಿಗ್ಗರ್ ಕೋನ್. ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದ ರಿಮೈನಿಂಗ್ ಕೋನ್. ಓಕೆ, ಸೊ ಈ ಒಂದು ಹೈಟ್ ಏನಿದೆ ಇದನ್ನು ಫೈಂಡ್ ಮಾಡಬೇಕು. ಅಗೇನ್ ಇದನ್ನು ಫ್ರಸ್ಟಮ್ ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಫಸ್ಟ್ ಟೈಮ್ ಔಟ್ ಆಫ್ ಸಿಲೆಬಸ್ ಅಲ್ಲ, ಇಲ್ಲಿ ಫ್ರಸ್ಟಮ್ ಏನು ಕೊಟ್ಟಿಲ್ಲ. ಫೈನ್, ದಿಸ್ ಇಸ್ ಫ್ರಸ್ಟಮ್. ನಿಮ್ಗೇನು ಉಳಿತು ಅದು ಫ್ರಸ್ಟಮ್ ಆಗಿರ್ಬೋದು. ಬಟ್ ಹೈಟ್ ಏನಿದೆ, ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ಬೇಸ್ಡ್ ಆನ್ ಕೋನ್. ಸೊ ನಥಿಂಗ್ ರಿಲೇಟೆಡ್ ವಿತ್ ಫ್ರಸ್ಟಮ್, ಅದ್ರದ್ದು ಸರ್ಫೇಸ್ ಏರಿಯಾ, ವಾಲ್ಯೂಮ್, ದರ್ ಇಸ್ ನಥಿಂಗ್ ರಿಲೇಟೆಡ್. ಟ್ರಯಾಂಗಲ್ಸ್ ಬರುತ್ತಿಲ್ಲ, ಸಿಮಿಲಾರಿಟಿ ಓದಿದಿರಲ್ಲ. ಓಕೆ, ಸೊ ಈಗ ಈ ಒಂದು ಪಾರ್ಟ್ ತೊಗೊಂಡ್ರಿ ಅಂದರೆ ಈ ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಆ್ಯಂಡ್ ಅಗೇನ್ ಸ್ಮಾಲರ್ ಟ್ರಯಾಂಗಲ್, ಸೊ ದೇ ಆರ್ ಸಿಮಿಲರ್. ಸೊ ಏನಂತ ಬರಿಬೋದು, ದಿಸ್ ರೇಡಿಯಸ್ ದೇ ಆರ್ ಇನ್ ಈಕ್ವಲ್ ರೇಷಿಯೋ, ಅಂದರೆ ರೇಷಿಯೋ ದೇ ಆರ್ ಸಿಮಿಲರ್. ಅಂದರೆ R1/R2 ಬರೀರಿ, ಅಂದರೆ ಅದೆಲ್ಲ ನೀವು ಆಮೇಲೆ ಎಕ್ಸಾಮಲ್ಲಿ ಬರ್ಕೊಳ್ರಿ. ಟ್ರಯಾಂಗಲ್ ABC is similar to triangle APQ. So therefore R1/R2 is equal to height, ಇದ್ರ height H1 by total height H2. ಸೊ ಟ್ರಯಾಂಗಲ್ ಸಿಮಿಲಾರಿಟಿ ಅದೆಲ್ಲ ನೀವು ಸ್ಟಾರ್ಟಿಂಗ್ ಬೇಕಾದ್ರೆ ಬರ್ಕೊಂಡು ಇಲ್ಲಿಗೆ ಬಂದೆ ನಾನು. ಸೊ R1/R2 ಇದು ಹಂಗೆ ಇರುತ್ತೆ, ಯಾಕಂದರೆ ಇದ್ರ ವ್ಯಾಲ್ಯೂ ನನಗೇನು ಗೊತ್ತಿಲ್ಲ. R1/R2 is equal to H1 divided by total height. Okay, ಟೋಟಲ್ ಹೈಟ್ 30. ಸೊ ಮುಂದೆ ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಫೈನ್, ಇಫ್ ದ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್, ಸೊ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್, ಇದನ್ನು ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ತೊಗೊತೀನಿ. ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್ ಈಸ್ ಈಕ್ವಲ್ ಟು 1/27 ವಾಲ್ಯೂಮ್ ಆಫ್ ಬಿಗ್ಗರ್ ಕೋನ್. ಸೊ ಎರಡು ವಾಲ್ಯೂಮ್ ಅಂದರೆ ಫಾರ್ಮುಲಾ ಏನಾಗುತ್ತೆ, ಕೋನ್ 1/3 πr² h.
R1. Again H1 because smaller cone. ಚೆಕ್ ಮಾಡ್ಕೊಳ್ರಿ. ಸ್ಮಾಲರ್ ಕೋನ್ R1, ಹೈಟ್ H1. ಸೊ ಅಲ್ಲಿ ಏನಿದೆ ಅದನ್ನು ಬರ್ರಿ ಬಿಕಾಸ್ ಕನ್ಫ್ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 1/27 ಸೇಮ್ 1/3 ಪೈ R² H. ಇಲ್ಲಿ ಬಿಗ್ಗರ್ ಕೋನ್ದು ರೇಡಿಯಸ್ R2, ಹೈಟ್ ಬಿಗ್ಗರ್ ಕೋನ್ H2. ಸೊ ಏನು ಕ್ಯಾನ್ಸಲ್ ಆಯಿತು, ಏನು ಹೋಯ್ತು, ಹೋಗೋದು ಬೇಕಲ್ಲ, ಪೈ ಹೋಯ್ತು, 1/3 ಹೋಯ್ತು, ಯಾಕಂದರೆ ಇಲ್ಲೂ ಅದೇ ಇದೆ. ಅಗೇನ್ R1 ಹಿಂದೆ ನೋಡಿದಾಗ R1/R2 ಇದೆ, H1/H2. ಸೊ R1/R2 ಒಂದು ಕಡೆ ತೆಗೀರಿ. ಸೊ ಏನಾಯಿತು, R1² H1ನ ಇನ್ನೊಂದು ಸೈಡ್ ಕಳಿಸ್ರಿ. ಸೊ ಏನಾಯಿತು, ಓಕೆ 1/27 ಹಾಗೆ ಇದೆ, H2/H1. ಸೊ ಈಗ R1/R2 ಹೋಲ್ ಸ್ಕ್ವೇರ್ ತೆಗಿಬೋದು ನಾನು. R1/R2 ಎರಡು ಸಪ್ರೇಟ್ ಸ್ಕ್ವೇರ್ ಇದೆ, ಅದನ್ನು ನಾನು ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು ಸೇಮ್ 1/27 H2/H1. ವಾಟ್ ಈಸ್ R1/R2? H1/30. ಸೊ ಈಕ್ವೇಷನ್ ಅದು 1 or 2 ಏನು ಬರ್ಕೊತೀರಾ ಬರ್ಕೊಳ್ರಿ. ಸೊ R1/R2 ಈಸ್ ಈಕ್ವಲ್ ಟು H1/30 ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 1/27 H2/H1. ಸೊ H1 ನನಗೆ ಇಲ್ಲಿ ಬೇಡ, ಇಲ್ಲೇ ಕಳಿಸ್ತೀನಿ. ಸೊ ಏನಾಯಿತು, H1² ಅಂದಾಗ ಓಕೆ, ಸೊ H1²/30 H1²/30. ಸೊ ದಿಸ್ ಈಸ್ ಈಕ್ವಲ್ ಟು 1/27 ಅಗೇನ್ H2/H1. ಸೊ ಎಲ್ಲ H2 ಒಂದು ಇಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಈ ಕಡೆ ಕಳಿಸ್ತೀನಿ. ಸೊ ಏನಾಯಿತು, H1 ಮೇಲೆ ಹೋಯ್ತು ಅಂದರೆ H1³. ಓಕೆ, ದಿಸ್ ಈಸ್ ಆಲ್ಸೋ ಸ್ಕ್ವೇರ್ ಇದು. ಸೊ 30² ಅಂದರೆ ಎಷ್ಟು, 900. ಯಾಕಂದರೆ H1/30 ಹೋಲ್ ಸ್ಕ್ವೇರ್ ಇದೆ. ಸೊ ನಾನು ಮೇಲಿಂದ ಅಷ್ಟೇ ಸ್ಕ್ವೇರ್ ಮಾಡಿಕೊಂಡ್ರೆ ಕೆಳಗೆ ಓಕೆ 30² 900. ಸೊ ಅಗೇನ್ 1/27 ಇದು ಮೇಲೆ ಹೋಗುತ್ತೆ. ಸೊ 27. ನೆಕ್ಸ್ಟು ಇಲ್ಲಿ ಟೋಟಲ್ H2 ನಿಮಗೆ ಗೊತ್ತು, ಓಕೆ 30. H2 ಈಸ್ ಆಲ್ಸೋ ಎಷ್ಟಿದೆ, 30. ಸೊ H1 ಫೈಂಡ್ ಮಾಡಬೇಕು. ಓಕೆ, ನಾನು ಏನು ಮಾಡ್ತೀನಿ, 13 ಇಲ್ಲಿ ಇಟ್ಕೊತೀನಿ, 900ನ ಇಲ್ಲೇ 30. ಸೊ H1 ಬೇಕು, H1³ ಈಸ್ ಈಕ್ವಲ್ ಟು ಎಲ್ಲದನ್ನು ಆ ಕಡೆ ಓಕೆ 27 ಯಾಕೆ ಇಲ್ಲೇ ಬೇಡ. ಸೊ 1/27 ಇಲ್ಲೇ ಇರಲಿ. ಸೊ 1/27 900 ಏನಾಯಿತು ಮೇಲೆ ಕಳಿಸ್ತೀನಿ. ಸೊ ಏನಾಗುತ್ತೆ, 30 × 900. ಸೊ H1³ ಇಸ್ ಈಕ್ವಲ್ ಟು 27 3ಇಂದ ಹೋಗುತ್ತೆ. ಸೊ 9ಇಂದ ಓಕೆ 9ಇಂದನೇ ಹೋಗುತ್ತೆ. 9 3s 100, 3 1s 3 10s. ಸೊ ಎಷ್ಟಾಯಿತು, 10 × 100 1000. H1³ is equal to 1000. H1 is equal to cube root of 1000, nothing but 10. So unit ಏನಿದೆ, ಸೆಂಟಿಮೀಟರ್. ಸೊ ದಿಸ್ ಇಸ್ 10 ಸೆಂಟಿಮೀಟರ್. ಯಾವುದು, H1. ಸೊ ಫೈನಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ H1? ದಿಸ್ ಇಸ್ 10 ಸೆಂಟಿಮೀಟರ್. ಸೊ H1 10 ಸೆಂಟಿಮೀಟರ್ ಗೊತ್ತು. ಹೈಟ್ ಆಫ್ ದ ರಿಮೈನಿಂಗ್ ಕೋನ್, ಸೊ ಈ ಹೈಟ್ ಫೈಂಡ್ ಮಾಡಬೇಕು ಆಯ್ತಲ್ಲ. ಸೊ ಹೈಟ್, ಸೊ ಟೋಟಲ್ 30 ಮೈನಸ್ ಕಟ್ ಮಾಡಿದ್ದು 10. ಸೊ ರಿಮೈನಿಂಗ್ ಇಸ್ 20 ಸೆಂಟಿಮೀಟರ್. ಇದೊಂದು ಈ ವಿಡಿಯೋ ಸ್ವಲ್ಪ ದೊಡ್ಡದು, ಬಟ್ ಅಗೇನ್ ಇಲ್ಲಿ ನಾ ಕ್ಯಾಲ್ಕುಲೇಷನ್ ನಿಮಗೆ ತೋರಿಸೋದಕ್ಕೆ ಅಷ್ಟು ಮಾಡಿದೆ. ಇಲ್ಲ ಅಂದಿದ್ರೆ ಇಫ್ ಯು ಆರ್ ಕ್ವಿಕ್ ಇನ್ನೂ ನೀವು ಸಣ್ಣದಾಗೆ ಮಾಡ್ಕೋಬೋದು ಆಯ್ತಲ್ಲ. ಸೊ ಏನೂ ಟೆನ್ಷನ್ ಪಡಬೇಕಾಗಿಲ್ಲ, ತುಂಬ ಕಾಂಪ್ಲಿಕೇಟೆಡ್ ಅಂತ ಏನಿರಲ್ಲ. ಕೇಳಿದ್ರೆ ಆ ಕ್ಯಾಪ್ಸೂಲ್ ಕೇಳ್ತಾರಲ್ಲ ಹಂಗೆ ಕೇಳ್ಬೋದು, ಅಥವಾ ಮೇಲೊಂದು ಏನೋ ಒಂದು ಕಂಟೈನರಲ್ಲಿ ಐಸ್ ಕ್ರೀಮ್ ಇದೆ, ಒಂದು ಸ್ಕೂಪ್ ತೆಗಿತೀವಿ, ಆ ಥರ ಏನಾದರೂ ಕೇಳ್ಬೋದು. ಅಗೇನ್ ಇನ್ನೊಂದು ವೀಡಿಯೋ ಅದನ್ನು ಮಾಡ್ತೀನಿ. ಇಟ್ಸ್ ನಾಟ್ ಇಷ್ಟೇ ಮುಗೀತು ಅಂತಲ್ಲ, ಐ ವಿಲ್ ಮೇಕ್ ಒನ್ ಮೋರ್ ವೀಡಿಯೋ ವೇರ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಸಮ್ ಮೋರ್ ಕ್ವಶನ್ಸ್. ಇದೇ ಸಿಮಿಲರ್ ಅಂತಲ್ಲ, ಬೇರೆ ಥರನೇ ಇರುತ್ತೆ. ಸೊ ಇಫ್ ಯು ವಾಂಟ್ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಬೇರೆ ಏನೋ ಬೇಕು ಅಂದರೆ ಕಮೆಂಟ್ ಮಾಡಿರಿ.
ಕೀಪ್ ಪ್ರಾಕ್ಟಿಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.